ಸ್ನೇಹಿತರೆ, ಇವತ್ತಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೆನ್ನೆ ನಾವು ಸಿದ್ಲಿಂಗಯ್ಯನವರ ಚೋಮನ ಮಕ್ಕಳ ಹಾಡು ಕವಿತೆಯನ್ನು ಚರ್ಚೆ ಮಾಡಿದ್ವಿ. ಇವತ್ತಿನ ತರಗತಿ ಒಳಗಡೆ ಸವಿತಾ ನಾಗಭೂಷಣ ಅವರ ಜಾತ್ರೆಯಲ್ಲಿ ಶಿವ ಈ ಕವಿತೆಯನ್ನು ಚರ್ಚೆ ಮಾಡೋಣ. ಈ ಕವಿತೆಯ ಚರ್ಚೆಗೆ ಹೋಗೋದಕ್ಕೆ ಮೊದಲು ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಸವಿತಾ ನಾಗಭೂಷಣ ಅವರು 1961ರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸ್ತಾರೆ. ಇವರು 20 ವರ್ಷಗಳಿಗೂ ಹೆಚ್ಚು ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅನಂತರದಲ್ಲಿ ನಿವೃತ್ತರಾಗಿದ್ದಾರೆ. ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಇವರು ಸಾಹಿತ್ಯ ಕ್ಷೇತ್ರದ ಹಲವು ವಲಯಗಳಲ್ಲಿ ಕೃಷಿ ಮಾಡಿದ್ದಾರೆ. ಹಲವು ಲೇಖನಗಳನ್ನು ಬರೆದಿದ್ದಾರೆ, ಸಂಪಾದಿತ ಕೃತಿಗಳನ್ನು ಪ್ರಕಟಿಸಿದ್ದಾರೆ, ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಇವರು ನಾ ಬರುತ್ತೇನೆ ಕೇಳು, ಹೊಳೆಮಗಳು, ದರುಶನ, ಚಂದ್ರನನ್ನು ಕರೆಯಿರಿ ಭೂಮಿಗೆ, ಆಕಾಶ ಮಲ್ಲಿಗೆ, ಜಾತ್ರೆಯಲ್ಲಿ ಶಿವ, ಕರುಣಾಳು, ದೇವರಿಗೂ ಹೋದವು, ಹೀಗೆ ಹಲವಾರು ಕವನ ಸಂಕಲನಗಳನ್ನ ಪ್ರಕಟ ಮಾಡಿದ್ದಾರೆ. ಇವರ ಸಮಗ್ರ ಕವನ ಸಂಕಲನ ಮತ್ತು ಅಂದರೆ ಇದುವರೆಗಿನ ಕವನ ಸಂಕಲನ ಮತ್ತು ಆಯ್ದ ಕವನ ಸಂಕಲನಗಳು ಕೂಡ ಪ್ರಕಟ ಆಗಿದ್ದಾವೆ. ಸ್ತ್ರೀಲೋಕ ಅಂಥೇಳಿ ಒಂದು ಇವರ ಮಹಿಳೆಯರ ಕುರಿತ ಬರಹಗಳ ಒಂದು ಸಂಕಲನ, ಅದನ್ನು ನಾಗಭೂಷಣ ಅವರು DS ನಾಗಭೂಷಣ ಅವರು ಆಯ್ದು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಇವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಬಂದಿದೆ, ಕರ್ಕಿ ಕಾವ್ಯ ಪ್ರಶಸ್ತಿ ಬಂದಿದೆ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ. ಇರುವಂತಿಗೆ ಅಂಥೇಳಿ ವೈದೇಹಿಯವರ ಗೌರವ ಗ್ರಂಥ, ಅದನ್ನು ಸಹ ಸಂಪಾದನೆ ಮಾಡಿದ್ದಾರೆ. ಹಣತೆ GSS ಅವರ ಅಭಿನಂದನಾ ಗ್ರಂಥ, ಅದನ್ನು ಇವರು ಸಹ ಸಂಪಾದನೆ ಮಾಡಿದ್ದಾರೆ. 7ನೇ ಶಿವಮೊಗ್ಗ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗುವ ಗೌರವ ಕೂಡ ಇವರಿಗೆ ಲಭಿಸಿದೆ. ಬಹಳ ಸರಳವಾಗಿ ಕವಿತೆಗಳನ್ನು ಲೋಕದಲ್ಲಿ ತಾವು ಕಂಡುಕೊಂಡಂತಹ ಅನುಭವಗಳ ಹಿನ್ನೆಲೆಯಲ್ಲಿ ಸವಿತಾ ನಾಗಭೂಷಣ ಅವರು ರಚನೆ ಮಾಡಿದ್ದಾರೆ. ಸರಳತೆ, ಬಹಳ ಸರಳವಾಗಿ ಸಂವಹನವಾಗುವಂತಹ ಗುಣ ಇದೆಯಲ್ಲ, ಇದು ಇವರ ಕವಿತೆಗಳ ಒಂದು ಬಹಳ ಮುಖ್ಯವಾದಂತಹ ಗುಣ. ಮಹಿಳಾ ಪರವಾದಂತಹ, ಶೋಷಿತ ಪರವಾದಂತಹ, ಅಲಕ್ಷಿತ ಪರವಾದಂತಹ ದನಿ ಇವರ ಕಾವ್ಯದ ಒಳಗಡೆ ಬಹಳ ಮುಖ್ಯವಾಗಿ ನಮಗೆ ಕಾಣುತ್ತೆ. ಇಷ್ಟು ಇವರ ಕಿರು ಪರಿಚಯ ಸಾಕು. ಜಾತ್ರೆಯಲ್ಲಿ ಶಿವ ಪದ್ಯಕ್ಕೆ ಈಗ ಬರೋಣ. ಈ ಪದ್ಯವನ್ನು ನಾನು ಸ್ವಲ್ಪನೇ ಓದಿಕೊಂಡು ನಿಮಗೆ ಅದೊಂಚೂರು ಅರ್ಥವಾಗಲಿ, ಗ್ರಹಿಕೆಗೆ ಸಿಕ್ಕಲಿ ಅನ್ನೋ ದೃಷ್ಟಿಯಿಂದ ಅದನ್ನು ವಿವರಿಸೋದಕ್ಕೆ ನಾನು ತೊಡಗ್ತೀನಿ. ಆನಂತರದಲ್ಲಿ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಟೆಕ್ಸ್ಟಲ್ಲಿ ಕೊಟ್ಟಿದ್ದಾರೆ. ಈ ಪದ್ಯದ ಹಿನ್ನೆಲೆಯಲ್ಲಿ ಆ ಪ್ರಶ್ನೆಗಳನ್ನು ವಿವರಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಈ ಜಾತ್ರೆಯಲ್ಲಿ ಶಿವ ಪದ್ಯ ಇದೆಯಲ್ಲ, ಈ ಜಾತ್ರೆಯಲ್ಲಿ ಶಿವ ಪದ್ಯ, ಈ ಪದ್ಯಕ್ಕೊಂದು ಚಿಕ್ಕ ಹಿನ್ನೆಲೆ ಹೇಳ್ತೀನಿ ನಿಮಗೆ. ಇದು ಒಂದು ರೀತಿಯಲ್ಲಿ ಜಾತ್ರೆಗೆ ಬಂದಂತಹ ಒಬ್ಬ ಜನಪದ ಕಲಾವಿದ ಶಿವನ ವೇಷವನ್ನು ಧರಿಸಿ ತನ್ನ ಹೊಟ್ಟೆಪಾಡಿಗಾಗಿ ಜಾತ್ರೆಗೆ ಒಬ್ಬ ಜನಪದ ಕಲಾವಿದ ಬರ್ತಾನೆ. ಹಾಗೆ ಬಂದ ಜನಪದ ಕಲಾವಿದನ ಓಡಾಟ ಮತ್ತು ಅವನ ಚಟುವಟಿಕೆಗಳು, ಅವುಗಳನ್ನು ಸರಳವಾಗಿ ನಿರೂಪಿಸುವಂತಹ ಒಂದು ಕವಿತೆ ಇದು. ಜಾತ್ರೆಯ ಚಿತ್ರವನ್ನು ಸರಳವಾಗಿ ಕಟ್ಟಿಕೊಡುವಂತಹ ಒಂದು ಕವಿತೆ ಇದು. ನೋಡಿ, ನಮ್ಮಲ್ಲಿ ಸಂತೆ ಅಂದರೆ, ಜಾತ್ರೆ ಅಂದರೆ ಜನಜಾತ್ರೆ, ಜನಸಂತೆ, ಬೇರೆ ಬೇರೆ ರೀತಿಯ ವ್ಯಾಪಾರಗಳು ನಡೆಯುವ ಸಂತೆ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಕಲಾ ಪ್ರದರ್ಶನಗಳು ನಡೆಯುವ ಜಾತ್ರೆ ಅಂತಂದರೆ ಅವು ಕೆಲವು ನಮ್ಮ ಸಮಾಜದಲ್ಲಿ ಸಂಭ್ರಮದ ಈವೆಂಟ್ಗಳು ಅನ್ನುವ ಥರದ್ದು ಒಂದು ನಂಬಿಕೆ ಇದೆ ನಮ್ಮಲ್ಲಿ. ಆದರೆ ಈ ಪದ್ಯದ ಒಳಗಡೆ ಜಾತ್ರೆ ಅಂದರೆ, ಸಂತೆ ಅಂದರೆ ಅದು ವ್ಯಾಪಾರದ ಚಟುವಟಿಕೆ ನಡೆಯುವ ಅಥವಾ ಕೆಲವು ಕಲಾ ಪ್ರದರ್ಶನ ಚಟುವಟಿಕೆಗಳನ್ನು ವ್ಯಾಪಾರಿ ದೃಷ್ಟಿಯಿಂದ ನಡೆಸುವ ಒಂದು ಈವೆಂಟ್, ಒಂದು ಘಟನೆ. ಆ ಅರ್ಥದಲ್ಲಿ ಈ ಕವಿತೆ ಜಾತ್ರೆ ಎನ್ನುವುದನ್ನು ಬಳಸೋದಿಲ್ಲ. ಜಾತ್ರೆ ಅಂತಂದರೆ ಈ ಲೋಕವೇ ಒಂದು ಜಾತ್ರೆ, ಸಂತೆ ಈ ಲೋಕವೇ ಒಂದು ಸಂತೆ. ತಮ್ಮ ಅಭಿರುಚಿ, ತಮ್ಮ ಬೇರೆ ಬೇರೆ ರೀತಿಯ ಹೊಟ್ಟೆಪಾಡಿನ ಉದ್ದೇಶಕ್ಕೆ ನಡೆಸುವ ಚಟುವಟಿಕೆಗಳ ಒಂದು ಈ ಲೋಕ ಅಂತ ನಾವೇನು ಕರಿತೀವಿ. ಅವರವರ ಹೊಟ್ಟೆಪಾಡಿಗೆ ನಡೆಸುವ ಹಲವು ರೀತಿಯ ಚಟುವಟಿಕೆಗಳ ಈ ಲೋಕ ಅಂತ ನಾವೇನು ಕರಿತೀವಿ. ಆ ಥರದ ಒಂದು ಲೋಕದ ಪ್ರತೀಕವಾಗಿ ಇಲ್ಲಿ ಜಾತ್ರೆ ಬರುತ್ತೆ. ಈ ಜಾತ್ರೆಯ ಒಳಗಡೆ ನೂರಾರು ರೀತಿಯ ಉದ್ಯೋಗಗಳನ್ನು, ನೂರಾರು ರೀತಿಯ ವ್ಯಾಪಾರಗಳನ್ನು, ನೂರಾರು ರೀತಿಯ ಚಟುವಟಿಕೆಗಳನ್ನು ನಡೆಸುವವರು ಇರ್ತಾರೆ. ಹಾಗೆಯೇ ಈ ಜಾತ್ರೆಯ ಒಳಗಡೆ ದೇವರುಗಳು ಇರ್ತಾರೆ, ದೇವರುಗಳ ವೇಷಧಾರಿಗಳು ಇರ್ತಾರೆ. ಈ ಜಾತ್ರೆಯ ಒಳಗಡೆ ಒಬ್ಬ ಗಿಣಿಶಾಸ್ತ್ರದವನು ಬರ್ತಾನೆ, ಒಬ್ಬ ಕರಡಿ ಮಜಲು ಜನಪದ ಕುಣಿತವನ್ನು ಕುಣಿಯುವ ಒಬ್ಬ ಕಲಾವಿದ ಬರ್ತಾನೆ, ಒಬ್ಬ ಕೆಂಪು ಶೀಶೆಯಲ್ಲಿ ಶರ್ಬತ್ತನ್ನು ತುಂಬಿಕೊಂಡು ಮಾರುವ ಒಬ್ಬ ಜ್ಯೂಸ್ ಅಂಗಡಿಯವನು ಬರ್ತಾನೆ, ಬಟ್ಟೆ ಅಂಗಡಿ ಬರುತ್ತೆ,
ಒಂದು ಪುಗ್ಗೆ ಅಂಗಡಿ, ಒಂದು ಬಲೂನಿನ ಅಂಗಡಿ ಬರುತ್ತೆ. ಹೀಗೆ ಒಂದು ಸಾಮಾನ್ಯವಾದಂತಹ ನಮ್ಮ ಜಾತ್ರೆಯ ಕಲ್ಪನೆ ಒಳಗಡೆ ಏನೇನೆಲ್ಲ ಇರಬಹುದು, ಹಾಗೆ ಒಂದು ಇವೆಂಟ್, ಒಂದು ನಡೀತಾ ಇರುವ, ಘಟಿಸ್ತಾ ಇರುವ ಜಾತ್ರೆಯ ಘಟನೆ ಅನ್ನುವ ಚಿತ್ರವೂ ಈ ಕವಿತೆಯ ಒಳಗಡೆ ಬರುತ್ತದೆ. ಆದರೆ ಅದು ಒಂದು ರೂಪಕವಾಗಿ ಜಿಗಿತವನ್ನು ಪಡೆದು ಈ ಕವಿತೆ ಒಂದು ಲೋಕದ ತುಣುಕು ಅನ್ನುವ ರೀತಿಯಲ್ಲಿಯೂ ಕೂಡ ನಮಗೆ ಸುಳಿವನ್ನು ಕೊಡುತ್ತೆ. ಈ ಪದ್ಯದ ಬಗೆಗೆ ಇಷ್ಟು ಒಂದು ಸಂಕ್ಷಿಪ್ತವಾದ ಹಿನ್ನೆಲೆ ಸಾಕು. ಈಗ ನಾವು ಈ ಪದ್ಯವನ್ನು ಓದಿಕೊಂಡು ಇದರೊಳಗಡೆ ಹೇಗೆ ಘಟನಾವಳಿಗಳ ನಿರೂಪಣೆಗಳು ಬರ್ತವೆ ಮತ್ತು ಅವುಗಳು ಒಂದೊಂದು ಹೇಗೆ ಹೇಗೆ ಬೇರೆ ಬೇರೆ ರೀತಿಯ ಆಶಯಗಳನ್ನು, ದರ್ಶನಗಳನ್ನು ನಮಗೆ ಒದಗಿಸ್ತಾ ಹೋಗ್ತವೆ ಮತ್ತು ನಾವು ಹಾಗೆ ಭಾವಿಸೋ ಕಡೆ ನಮ್ಮನ್ನು ಪ್ರಚೋದಿಸ್ತಾ ಹೋಗ್ತವೆ ಅನ್ನೋದನ್ನು ನೋಡೋಣ. ನೋಡಿ, ಇದರಲ್ಲಿ 2 ಭಾಗ ಇದೆ. ಮೊದಲನೇ ಭಾಗನ ನಾನು ಮೊದಲು ಪೂರ್ಣ ಓದ್ಬಿಡ್ತೀನಿ. ಅದೊಂದು ಚಿಕ್ಕ 3 ಪ್ಯಾರಾಗ್ರಾಫ್ ಇರುವಂಥ ಒಂದು ಭಾಗ. ಅದೇ ಆ ಶಿವನ ವೇಷಧಾರಿ ನಾನಿದ್ದ ಬಸ್ಸಿನಲ್ಲಿಯೇ ಇದ್ದ, ನನ್ನೊಂದಿಗೆ ಬಸ್ಸಿನಿಂದ ಇಳಿದ. ತೇಗದ ಮರದ ಹಾಗೆ ಉದ್ದಕ್ಕೆ ಸಪೂರ, ಮೋಡದ ಮೈಬಣ್ಣ, ಮಿಂಚಿನ ನಗು, ಮುಡಿಗೆ ತಗಡಿನ ಚಂದ್ರನನ್ನು ಮುಡಿದಿದ್ದ, ತೋಳಿಗೆ ಕಣಗಿಲಿಯ ಹೂವು, ಕೊರಳಲ್ಲಿ ಪ್ಲಾಸ್ಟಿಕ್ ಹಾವು, ಹುಲಿ ಚರ್ಮದ ಚಿತ್ರವಿರುವ ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ, ಹವಾಯಿ ಚಪ್ಪಲಿ ಧರಿಸಿದ್ದ. ನನ್ನ ಬೆರಗಿಗೆ ಉತ್ತರ ನೀಡುವವನಂತೆ ಡಮರುಗ ನುಡಿಸಿ, ತ್ರಿಶೂಲ ಆಡಿಸಿ, ಕಾಲ್ಗೆಜ್ಜೆ ಗಲಗಲ ಕುಣಿಸಿ, ನಾ ಶಿವ ಎಂದ. ಇದು ಮೊದಲನೆಯ ಭಾಗ. ನೋಡಿ, ಇಲ್ಲಿ ಕವಿತೆಯ ನಿರೂಪಕಿ ಈ ಶಿವನ ವೇಷಧಾರಿಯ ಜೊತೆಯಲ್ಲಿಯೇ ಬಸ್ಸಿನಲ್ಲಿ ಜಾತ್ರೆಗೆ ಪ್ರಯಾಣ ಮಾಡ್ತಾರೆ. ಸೊ ಜಾತ್ರೆಗೆ ಒಂದು ಯಾನ, ಜಾತ್ರೆಗೆ ಒಂದು ಪ್ರಯಾಣ, ಇವರಿಬ್ಬರು ಒಟ್ಟಿಗೆ ಒಂದು ಬಸ್ಸಿನ ಒಳಗಡೆ ಹಲವು ಜನಗಳ ಜೊತೆಯಲ್ಲಿ ಜಾತ್ರೆಗೆ ಹೋಗ್ತಾರೆ. ಹಾಗೆ ಜಾತ್ರೆಗೆ ಇವರಿದ್ದ, ಕವಿತೆಯ ನಿರೂಪಕಿ ಇದ್ದ ಬಸ್ಸಿನಲ್ಲಿಯೇ ಅವನು ಇರ್ತಾನೆ. ಅವನು ಹೇಗಿರ್ತಾನೆ ಅನ್ನುವ ಅವನ ರೂಪ ವಿವರಣೆಯನ್ನು, ಅವನ ವೇಷ ವಿವರಣೆಯನ್ನು ಈ ಮೊದಲನೇ ಭಾಗದ ಒಳಗಡೆ ನಿರೂಪಕಿ ಕೊಡ್ತಾರೆ. ನೋಡಿ, ಅವನು ಹೇಗಿದ್ದ ಅಂದರೆ, ಅವನು ತೇಗದ ಮರದ ಹಾಗೆ ಎತ್ತರವಾಗಿ ಇದ್ದ, ಉದ್ದಕ್ಕೆ ಸಪೂರವಾಗಿ ಇದ್ದ. ಅವನಿಗೆ ಬೊಜ್ಜಿರಲಿಲ್ಲ, ಸಪೂರ ದೇಹಿ. ಅವನ ಮೈಗೆ ಮೋಡದ ಬಣ್ಣವನ್ನು ಬೆಳ್ಕೊಂಡಿದ್ದ. ಯಾಕಂದರೆ ಅವನು ಶಿವನ ವೇಷಧಾರಿ ಅಲ್ವಾ, ಅವನು ಶಿವನ ರೀತಿ ಕಾಣಬೇಕಲ್ಲ, ಅದಕ್ಕೆ ಅವನು ಮೈಗೆ ಮೋಡದ ಬಣ್ಣವನ್ನು ಬೆಳ್ಕೊಂಡಿದ್ದ. ಹಾಗೆ ಅವನ ಮುಖದಲ್ಲಿ ಒಂದು ಮಿಂಚಿನ ನಗುವನ್ನು ಧರಿಸಿದ್ದ. ನಗು ಸಹಜವಾಗಿ ಕಾಣುವ, ಆದರೆ ಅದು ಧರಿಸಿದ ನಗು. ತಲೆಗೆ ಅವನು ತಗಡಿನ ಚಂದ್ರನನ್ನು ಕಟ್ಕೊಂಡಿದ್ದ. ಹಾಗೆ ತೋಳಿಗೆ ಕಣಿಗಿಲೆ ಹೂವನ್ನು ತೊಟ್ಕೊಂಡಿದ್ದ, ಕೊರಳಿಗೆ ಪ್ಲಾಸ್ಟಿಕ್ ಹಾವನ್ನು ಕಟ್ಕೊಂಡಿದ್ದ. ಒಂದು ಲುಂಗಿ, ಅದು ಅರ್ಧ ಲುಂಗಿ, ಶಿವ ಅಂತ ಕಾಣಿಸ್ಬೇಕಲ್ಲ, ಅದಕ್ಕೆ ಅರ್ಧ ಲುಂಗಿ. ಆ ಲುಂಗಿ ಹುಲಿಯ ಚರ್ಮದ ಹಾಗೆ ಚಿತ್ರಗಳು ಇರುವ ಲುಂಗಿ, ಆ ಲುಂಗಿ ಕಟ್ಕೊಂಡಿದ್ದ. ಹೀಗೆ ಅವನ ವೇಷದ ವಿವರವನ್ನು ಈ ಮೊದಲನೆಯ ಭಾಗ ಕೊಡುತ್ತೆ. ಇವರು ಅರೆ ಇದೇನು ಬಸ್ನೊಳಗಡೆ ಶಿವ ಬಂದ್ಬಿಟ್ಟಿದ್ದಾನಲ್ಲ ಅಂಥೇಳಿ ನೋಡ್ತಾರೆ. ಬಸ್ನೊಳಗಡೆ ಶಿವ ಬಂದ್ಬಿಟ್ಟಿದ್ದಾನಲ್ಲ ಅಂಥೇಳಿ ನೋಡ್ತಾ ಆಶ್ಚರ್ಯಪಟ್ಟು ಅವನ ಕಡೆ ದೃಷ್ಟಿಸಿ ನೋಡ್ತಾರೆ. ಆಶ್ಚರ್ಯಪಟ್ಟು ಅವನ ಕಡೆ ದೃಷ್ಟಿಸಿ ನೋಡ್ತಾ ಇರುವಾಗ ಅವನಿಗೆ ಇವ್ರ ಮುಖದಲ್ಲಿ ಆಶ್ಚರ್ಯ ಕಾಣುತ್ತೆ. ಆಶ್ಚರ್ಯ ಕಂಡು ಅವನು ನೋಡಿ ಒಂದು ಸಣ್ಣ ಎನ್ಯಾಕ್ಟ್ಮೆಂಟ್, ಒಂದು ಚಿಕ್ಕ ಪ್ರದರ್ಶನದ ರೀತಿಯಲ್ಲಿ ಒಂದು ಕ್ಷಣ ಅವನು ಡಮರುಗುವನ್ನು ಹೀಗೆ ಡಮ ನುಡಿಸ್ತಾನೆ, ತ್ರಿಶೂಲವನ್ನು ಹಾಗೆ ಹೀಗೆ ಆಡಿಸ್ತಾನೆ. ಒಂದು ಕೈಯಲ್ಲಿ ಡಮರುಗ ಹಿಡ್ಕೊಂಡಿರ್ತಾನೆ, ಒಂದು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿರ್ತಾನೆ. ಅದನ್ನು ಡಮರುಗ ನುಡಿಸಿ, ತ್ರಿಶೂಲ ಆಡಿಸಿ, ಕಾಲಲ್ಲಿ ಗೆಜ್ಜೆ ಇರ್ತವೆ, ಕಾಲ್ಗೆಜ್ಜೆಗಳನ್ನು ಗಲ ಕುಣಿಸಿ ನಾವು ಶಿವ ಅಂತ ಅವನು ಹೇಳ್ತಾನೆ. ಅರೇ ಮೇಡಮ್ನವ್ರೆ, ನಾನು ಯಾರು ಅಲ್ಲ ರೀ, ಸಾಕ್ಷಾತ್ ಶಿವ ಬಸ್ ಒಳಗಡೆ ಬಂದಿದ್ದೀನಿ ನೋಡಿ, ನಾನು ಶಿವ. ನಾನ್ಯಾರೋ ರಮಣ, ಭೀಮಣ, ಸೋಮಣ, ರುದ್ರಪ್ಪ, ಸಿದ್ದಪ್ಪ ಅಲ್ಲ, ನಾನು ಶಿವ. ಅವನು ಶಿವ ಅಂತ ಪರಿಚಯ ಮಾಡ್ಕೊಳ್ತಾನೆ. ಸೊ ಇದು ಮೊದಲನೆಯ ಭಾಗ. ಲೇಖಕಿ ಕವಿ ಅಂತನೂ ನಾವು ಭಾವಿಸಬಹುದು, ಈ ಕವಿತೆಯ ನಿರೂಪಕಿ ಅಂತನೂ ಭಾವಿಸಬಹುದು. ಈ ಕವಿತೆಯ ನಿರೂಪಕಿ ಮತ್ತು ಶಿವನ ವೇಷಧಾರಿಯಾದ ಆತ, ಅವನಿಗೆ ಹೆಸರಿಲ್ಲ, ಅವನ ಹೆಸರೇ ಶಿವ. ಆ ಶಿವ ತನ್ನನ್ನು ತಾನು ಇವರ ಜೊತೆಯಲ್ಲಿ ಇವರಿಗೆ ಇಂಟ್ರಡ್ಯೂಸ್ ಮಾಡ್ಕೊಳ್ತಾನೆ, ಪರಿಚಯಿಸ್ಕೊಂಡು ಇವ್ರ ಜೊತೆಯಲ್ಲಿಯೇ ಜಾತ್ರೆಗೆ ಬರ್ತಾನೆ. ಅವರು ಜಾತ್ರೆಗೆ ಎಂಟ್ರಿ ಆಗುವ ವಿವರಗಳಿಂದ ಎರಡನೇ ಭಾಗ ಶುರುವಾಗುತ್ತೆ. ನೋಡಿ, ನಾ ಮುಂದ ಅವ ಹಿಂದೆ, ಜಾತ್ರೆಯ ಕೌಂಟರಿನಲ್ಲಿ ಟಿಕೆಟು ಕೊಳ್ಳುವಾಗಲೂ ಬೆನ್ನ ಹಿಂದೆಯೇ ಇದ್ದ.
ಗಿಲೇಟು ಒಡವೆ ಅಂಗಡಿಯಲ್ಲಿ ಕಣ್ಣ ಮುಂದೆಯೇ ಬಂದ. ಫಳ ಫಳ ಹೊಳೆಯುವ ಮೂಗುತಿಯನ್ನು ಅಂಗೈಯೊಳಗೆ ಹೊರಳಾಡಿಸಿ, ಈ ವಜ್ರಕ್ಕೆ ಎಷ್ಟಪ್ಪ ಬೆಲೆ ಎಂದು ಅಂಗಡಿಯಾತನ ಛೇಡಿಸಿದ. ನೋಡಿ, ಅದು ಗಿಲೇಟು ಒಡವೆ ಅಂಗಡಿ. ಗಿಲೀಟ್ ಒಡವೆಗಳು ಮಾರ್ತಾ ಇದ್ದಂತಹ ಒಂದು ಅಂಗಡಿ. ಒರಿಜಿನಲ್ ಒಡವೆಗಳಲ್ಲ, ಗಿಲೀಟ್ ಒಡವೆಗಳು, ಡೂಪ್ಲಿಕೇಟ್ ಒಡವೆಗಳು. ಡೂಪ್ಲಿಕೇಟ್ ಒಡವೆಗಳು ಅಂತಂದರೆ ಚಿನ್ನದಲ್ಲದ ಹಿತ್ತಾಳೆ, ಬೇರೆ ಬೇರೆ ರೀತಿಯ ಮೆಟಲ್ಗಳಿಂದ ಮಾಡಿರುವಂತಹ ಒಂದು ಒಡವೆಗಳ ಅಂಗಡಿಯ. ಆ ಒಡವೆಗಳ ಅಂಗಡಿಗೆ ಇವನು ಬರ್ತಾನೆ. ಟಿಕೆಟ್ ಕೊಳ್ಳುವಾಗಲೂ ಕೌಂಟರ್ನಲ್ಲಿ ಇವ್ರ ಹಿಂದೆನೇ ಅವನು ಇರ್ತಾನೆ. ಇವ್ರ ಮುಂದೆ ಒಂದು ಒಡವೆ ಅಂಗಡಿಗೆ ಹೋಗ್ತಾರೆ, ಗಿಲೀಟ್ ಒಡವೆ ಅಂಗಡಿಗೆ. ಆ ಗಿಲೀಟ್ ಒಡವೆ ಅಂಗಡಿಗೂ ಅವನು ಇವ್ರ ಹಿಂದೆನೇ ಬರ್ತಾನೆ. ಇವ್ರ ಹಿಂದೆನೇ ಬಂದು ಅಲ್ಲಿ ಫಳ ಅಂತ ಹೊಳಿತಾ ಇರೋ ಒಂದು ಮೂಗುತಿಯನ್ನು ಅಂಗೈಯಲ್ಲಿ ಇಟ್ಟು ಹಾಗೆ ಹೀಗೆ ಆಡಿಸಿ, ಏನಣ್ಣ ಈ ವಜ್ರದ ಮೂಗುತಿಗೆ ಎಷ್ಟು ರೇಟು ಅಂತ ಕೇಳ್ತಾನೆ. ಅದು ಗಿಲೀಟ್ ಒಡವೆ ಅನ್ನೋದು ಇವನಿಗೂ ಗೊತ್ತು, ಅವನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇವನು ತಮಾಷೆ ಮಾಡೋ ಒಂದು ರೀತಿಯಲ್ಲಿ, ಏನಣ್ಣ ಈ ವಜ್ರದ ಮೂಗುತಿಗೆ ಏನು ರೇಟು ಅಂತ ಕೇಳ್ತಾನೆ. ಇವ್ರಿಗೆ ಒಂಥರ ಮನಸ್ಸಿನಲ್ಲಿ ಪರವಾಗಿಲ್ವೇ, ಇವನಲ್ಲೂ ಒಂದು ಹಾಸ್ಯ ಪ್ರಜ್ಞೆ ಇದೆ ಅಂತ ಅನ್ಸುತ್ತೆ. ಈ ವಜ್ರಕ್ಕೆ ಎಷ್ಟಪ್ಪ ಬೆಲೆ ಎಂದು ಅಂಗಡಿಯಾತನ ಛೇಡಿಸಿದ. ನೋಡಿ, ಪುಗ್ಗೆ ಅಂಗಡಿಯಲ್ಲಿ ಒಂದೊಂದು ಪುಗ್ಗೆಯ ಮೇಲೂ ಮೃದುವಾಗಿ ಕೈಯಾಡಿಸಿ ಪರಪರ ಶಬ್ದಕ್ಕೆ ಕಿವಿಯಾನಿಸಿ, ಬಾಗಿಲು ದಾಟುವುದರೊಳಗೆ ಠುಸ್ಸೆನ್ನುವುದೀ ಪುಗ್ಗೆ, ಬಾಗಿಲು ದಾಟುವುದರೊಳಗೆ ಠುಸ್ಸೆನ್ನುವುದೀ ಪುಗ್ಗೆ, ಜೊತೆಗೆ ಹುಗ್ಗಿನ ಬುಗ್ಗೆ ಎಂದು ಅಲ್ಲೇ ಪದ ಕಟ್ಟಿ ಹಾಡಿ ಒಂದು ಪೀಪಿ ಒಂದು ವಾಚು ಪುಕ್ಕಟೆ ಪಡೆದ. ನೋಡಿ, ಇದು ಗಿಲೀಟ್ ಅಂಗಡಿ ಪ್ರಸಂಗ ಆಯಿತು, ಒಂದು ಪ್ರಸಂಗ. ಇದು ಇನ್ನೊಂದು ಪ್ರಸಂಗವನ್ನು ನಿರೂಪಿಸ್ತಾರೆ ಇನ್ನೊಂದು ಚಿಕ್ಕ ಪ್ಯಾರಾಗ್ರಾಫಲ್ಲಿ. ಅದೇನು ಅಂತಂದರೆ, ಅಲ್ಲೊಂದು ಪುಗ್ಗೆ ಅಂಗಡಿ ಅಂದರೆ ಬಲೂನಿನ ಅಂಗಡಿ, ಒಂದು ಪಿಪಿ ಊದಿ ಎಲ್ಲ ಇಟ್ಟಿರ್ತಾರೆ ಅದರ ಅಂಗಡಿ. ಅಲ್ಲೊಂದು ಪಿಪಿ ಹತ್ರ, ಒಂದು ಬಲೂನ್ ಹತ್ರ, ಊದಿಟ್ಟಿರುವ ಬಲೂನ್ ಹತ್ರ ಹೋಗಿ ಅವನು ಅದನ್ನು ಹಿಂಗೆ ಉಜ್ಜಿ ಪರಪರ ಸದ್ದು ಮಾಡುತ್ತೆ. ಇವನು ಒಂದು ರೀತಿ ತಮಾಷೆಯಾಗಿ ಪರಪರ ಉಜ್ಜಿ ಅದರ ಸದ್ದಿಗೆ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾನೆ. ನೀವು ಈ ದೃಶ್ಯವನ್ನು ಕಲ್ಪಿಸ್ಕೊಳ್ಳಿ. ಜಾತ್ರೆ ಒಳಗಡೆ ಶಿವನ ವೇಷಧಾರಿ, ನಮಗೆ ಅವನು ವೇಷಧಾರಿ, ಆದ್ರೆ ಅವನ ಪಾಟಿಗೆ ಅವ್ನು ಭಾವಿಸೋದು ಹೇಗೆ ಅಂದರೆ ನಾನು ಶಿವ ಅಂತ ಅವನು ಭಾವಿಸೋದು. ಆ ಶಿವ ಜಾತ್ರೆ ಒಳಗಡೆ ಒಂದು ಗಿಲೀಟ ಒಡವೆ ಅಂಗಡಿಗೆ ಹೋಗ್ತಾನೆ, ಅಲ್ಲಿಂದ ಒಂದು ಪುಗ್ಗೆ ಅಂಗಡಿಗೆ, ಒಂದು ಬಲೂನ್ ಅಂಗಡಿಗೆ ಬರ್ತಾನೆ. ಆ ಅಂಗಡಿನಲ್ಲಿ ಚಿಕ್ಕ ಹುಡುಗನ ಥರ ಆ ಬಲೂನ್ಗೆ ಪರಪರ ಅಂತ ಉಜ್ಜಿ ಅದಕ್ಕೆ ಕಿವಿ ಕೊಟ್ಟು ಅದರ ಸದ್ದನ್ನು ಕೇಳಿಸ್ಕೊತಾನೆ. ಆಮೇಲೆ ಅಲ್ಲೇ ಒಂದು ಆಶು ಕವಿತೆಯನ್ನು, ಒಂದು ಚಿಕ್ಕ ಆಶು ಕವಿತೆಯನ್ನು ಕಟ್ತಾನೆ. ಅವನು ಪೂರ್ತಿ ಕಟ್ಟಿದ ಕವಿತೆಯನ್ನು ಇವರು ಹೇಳುವುದಿಲ್ಲ, ಕವಿತೆ ಒಳಗಡೆ ನಿರೂಪಕ್ಕೆ ಅದನ್ನು ನಿರೂಪಿಸೋದಿಲ್ಲ. ಒಂದು 2 ಸಾಲು ಮಾತ್ರ. ಅದೇನು, ಬಾಗಿಲು ದಾಟುವುದರೊಳಗೆ ಠುಸ್ ಎನ್ನುವುದು ಈ ಪುಗ್ಗೆ, ಜೊತೆಗೆ ಹಿಗ್ಗಿನ ಬುಗ್ಗೆ. ಇದು ಠುಸ್ ಅನ್ನತ್ತೆ ಅಥವಾ ಇದು ಡಬ್ ಅನ್ನತ್ತೆ, ಜೊತೆಗೆ ಹಿಗ್ಗಿನ ಬುಗ್ಗೆ. ಓಹೋ ಅಂತ ಮಕ್ಕಳೆಲ್ಲ ಅದನ್ನು ನಗುತ್ತವೆ, ಎಂಜಾಯ್ ಮಾಡ್ತವೆ. ಅವನೊಂದು ಸಣ್ಣ ಅಲ್ಲೇ ಒಂದು ಪ್ರಾಸದ ರೀತಿಯ ಒಂದು ತುಣುಕನ್ನು ಕಟ್ಟಿ ಅದಕ್ಕೊಂದು ಹೆಜ್ಜೆ ಹಾಕಿ ಅವನ ಎದುರುಗಡೆ ಒಂದು ಸಣ್ಣ ಅಭಿನಯವನ್ನು ಮಾಡಿ, ಶಿವನ ಅಭಿನಯವನ್ನು ಮಾಡಿ, ಒಂದು ಆಶುಕವಿಯ ಪ್ರದರ್ಶನವನ್ನು ನೀಡಿ ಆ ಅಂಗಡಿಯವನಿಗೆ ಒಂಚೂರು ತಾಜಾ ಮಾಡಿ ಅವನಿಂದ ಒಂದು ಬಿಟ್ಟಿ ಪೀಪಿ, ಒಂದು ವಾಚು, ಎರಡನ್ನು ಪಡಿತಾನೆ. ವಾಚು ಅಂತಂದರೆ ಅದು ಗಿಲೀಟ್ ಅಂಗಡಿ, ಅದು ಕೂಡ ಗಿಲೀಟ್ ವಾಚ್ಗಳ ಅಂಗಡಿ. ಅದು ಸಣ್ಣ ಮಕ್ಕಳು ಜಾತ್ರೆಗೆ ಹೋದಾಗ ಈ ಪ್ಲಾಸ್ಟಿಕ್ ವಾಚು ಓಡಲ್ಲ, ನಿಜವಾಗಿ ಓಡಲ್ಲ, ಪ್ಲಾಸ್ಟಿಕ್ ವಾಚ್ ಕಟ್ಕೋತಾರಲ್ಲ ಆ ಥರದ್ದೊಂದು ವಾಚು ಪ್ಲಸ್ ಒಂದು ಪೀಪಿ, ಎರಡನ್ನೂ ಅವನಿಂದ ಪಡಿತಾನೆ. ಒಂದು ಸಣ್ಣ ಪ್ರದರ್ಶನ ಕೊಡ್ತಾನೆ, ಆಶುಕವಿ ಪ್ರದರ್ಶನ ಕೊಡ್ತಾನೆ. ಶಿವನೊಬ್ಬ ಆಶುಕವಿ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ, ಪ್ರದರ್ಶನ ಕೊಡ್ತಾನೆ. ಪ್ರದರ್ಶನ ಕೊಟ್ಟು ಆ ಅಂಗಡಿಯನ್ನು ಮೆಸ್ಮರೈಸ್ ಮಾಡಿ ಅವನಿಗೊಂಚೂರು ತಾಜಾ ಮಾಡಿ ಅವನಿಂದ ಒಂದು ಬಿಟಿಯಾಗಿ ಒಂದು ಪೀಪಿ, ಒಂದು ವಾಚು ಪಡಿತಾನೆ, ತಗೋತಾನೆ. ಬಣ್ಣ ಬಣ್ಣದ ಪ್ರಕಾರಗಳ ತೆಗೆಸಿ, ಮುಂದೆ ಇನ್ನೊಂದು ಎಪಿಸೋಡ್ ಇದೆ, ಮುಂದೆ ಇನ್ನೊಂದು ಅಂಗಡಿಗೆ ಹೋಗ್ತಾನೆ, ಇನ್ನೊಂದು ಚಟುವಟಿಕೆಯನ್ನು ಕವಿತೆ ನಿರೂಪಿಸುತ್ತೆ. ಬಣ್ಣ ಬಣ್ಣದ ಪ್ರಕಾರಗಳ ತೆಗೆಸಿ ಪೂರ ಅಂಗಡಿಯನ್ನು ಎಳೆದಾಡಿಸಿ ಚೌಕಾಸಿ ಬೆಲೆಯಲ್ಲೇ 1 ಗಜ ರವಿಕೆಯ ಬಟ್ಟೆ ಕೊಂಡ. ನೋಡಿ, ಅಲ್ಲೊಂದು ಬಟ್ಟೆ ಅಂಗಡಿಗೆ ಹೋಗ್ತಾನೆ ಅವನು. ಆ ಬಟ್ಟೆ ಅಂಗಡಿ ಒಳಗಡೆ ಬರೋ ಬಟ್ಟೆಗಳನ್ನೆಲ್ಲ ತೆಗೆಸಾಕ್ಬಿಡ್ತಾನೆ, ಏನೋ ವ್ಯಾಪಾರ ಮಾಡೋ ಥರ. ಈ ಬಟ್ಟೆ ಅಂಗಡಿಗೆ ಹೋದರೆ ಹೆಣ್ಮಕ್ಳು ಯೂಶ್ವಲ್ ಆಗಿ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಎಲ್ಲ ಹೇಳಿಸಿ ಕೊನೆಗೆ ಯಾವುದೋ ಒಂದು ತಗೋತಾರೆ, ತಗೊಳ್ಳದೆ ಹೋಗ್ತಾರೆ. ಆದರೆ ಇಲ್ಲಿ ಇವನು, ಈ ಶಿವನ ವೇಷಧಾರಿ, ಆ ಬಟ್ಟೆ ಅಂಗಡಿ ಒಳಗಡೆ ಬರೋ ಎಲ್ಲ ಬಟ್ಟೆಗಳನ್ನು ತೆಗೆಸಿ ಹಾಕಿ, ಗಂಡಸರಿಗೂ ಬಟ್ಟೆ ಹುಚ್ಚು ಕಮ್ಮಿ ಅಲ್ಲ ಅಂತ ಹೇಳ್ತಾ ಇರೋದು. ಅದು ತೆಗೆಸಿ ಹಾಕಿ ಅವನಿಗೆ ಬೇಕಾದ ಬಟ್ಟೆ ಕೊಂಡ್ಕೊಳ್ಳಲ್ಲ ಅವನು, ಅವನ ಹೆಂಡತಿಗೆ ಬೇಕಾದ ಒಂದು ರವಿಕೆ ಪೀಸು. ನೋಡಿ, 1 ಗಜ ರವಿಕೆಯ ಬಟ್ಟೆ ಕೊಂಡ. ಅವನು ಚೌಕಾಸಿ ಮಾಡಿ ಕಡಿಮೆ ಬೆಲೆಗೆ ಇಳಿಸಿ 1 ಗಜ ರವಿಕೆ ಬಟ್ಟೆನ ಕೊಂಡುಕೊಂಡು ಹೊರಟ. ಮುಂದಕ್ಕೆ ಇನ್ನೊಂದು ಎಪಿಸೋಡ್ ಬರುತ್ತೆ. ಇನ್ನೊಂದು ಎಪಿಸೋಡ್ಗೆ ಈ ಕವಿತೆ ಜಂಪ್ ಆಗುತ್ತೆ. ಅಲ್ಲಿ ಕೆಂಪು ನೀರಿನ ಶರಬತ್ತಿನ ಅಂಗಡಿಯಲ್ಲಿ, ಕೆಂಪು ನೀರಿನ ಶರಬತ್ತಿನ ಅಂಗಡಿಯಲ್ಲಿ ಅವನದೇನೋ ಇನ್ನೊಂದು ಆಟ.
ಇನ್ನೊಂದೇನೋ ಒಂದು ಆಟ ಕಟ್ಟದ, ಇನ್ನೊಂದೇನೋ ಒಂದು ಸಣ್ಣ ಪ್ರದರ್ಶನ ಕೊಟ್ಟ, ಅಲ್ಲೇನು ಬೇಕೋ ಅದು ತೊಗೊಂಡ. ಗಿಣಿಶಾಸ್ತ್ರದ ನೋಡಾನೆ ಹೊರ ಕುಚತ್ರಿಯ ಅಡಿಯಲ್ಲಿ ಅಲ್ಲಿ ಇನ್ನೊಂದು ಎಪಿಸೋಡ್ ನಡೀತು. ಗಿಣಿಶಾಸ್ತ್ರದ ಒಂದು ಜೊತೆನೂ ಒಂದೇನೋ ಒಂದು ನಡೀತು. ಅಲ್ಲೇನೋ ಅವ್ನಿಗೆ ಬೇಕಾದ ಒಂದು ಶಾಸ್ತ್ರ ಏನೋ ಒಂದು ಕೇಳ್ದೆ, ಅದು ಪುಕ್ಕಟೆ ಕೇಳ್ದೆ. ಅಲ್ಲಿಂದ ಮುಂದಕ್ಕೆ ಕರಡಿ ಮಜಲು ಕುಣಿತದ ಕರಡಿಯ ಹೊಸದವ ನೋಡಾನೆ. ಕರಡಿ ಮಜಲು ಕುಣಿಯೋದಕ್ಕೆ ಆ ಜಾತ್ರೆಯ ಒಳಗಡೆ ಒಬ್ಬ ಕರಡಿ ಎಸದವನು ಬಂದಿದ್ದ. ಕರಡಿ ಮಜಲು ಒಂದು ಜನಪದ ಕುಣಿತ, ಒಂದು ಜನಪದ ಕಲೆ. ಆ ಕಲೆಯನ್ನು ಪ್ರದರ್ಶಿಸುವುದಕ್ಕೆ ಆ ಜಾತ್ರೆಗೆ ಒಬ್ಬ ಕಲಾವಿದ ಬಂದಿದ್ದ. ಅವನ ಹತ್ರ ಇವನು ಹೋಗಿ ಅಲ್ಲೊಂದೆರಡು ಹೆಜ್ಜೆ ಇವನು ಕುಣಿದು ಅಲ್ಲೂ ತನ್ನ ಪ್ರದರ್ಶನವನ್ನು, ತನ್ನ ವೇಷವನ್ನು ಅಭಿನಯಿಸಿ ಅಲ್ಲಿಂದ ಮುಂದೆ ಇನ್ನೆಲ್ಲೋ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಜಾತ್ರೆ ಒಳಗಡೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೋ ಅವನು ಓಡಾಡಿಕೊಂಡು ತನ್ನ ಕಲೆಯನ್ನು ಪ್ರದರ್ಶನ ಮಾಡ್ತಾ ಜಾತ್ರೆಯ ಉದ್ದಗಲ ಹಬ್ಬಿ ನಿಂತವನು ಮೋಟು ಬೀಡಿಯ ಸೇದುತ್ತ ಕಡಲೆಯ ಪುರಿಯ ಗುಡ್ಡವ ದಾಟಿ ಹೋದ ಎನ್ನುವಷ್ಟರಲ್ಲಿಯೇ ಬತಾಸಿನ ಅಂಗಡಿಯಲ್ಲಿ ಪರಿಚಿತನಾಗಿ ಒಡನೆ ಪ್ರತ್ಯಕ್ಷ. ಅಲ್ಲೊಂದು ಕಡಲೆಪುರಿ ಅಂಗಡಿ ಇರುತ್ತೆ. ಆ ಕಡಲೆಪುರಿ ಗುಡ್ಡ ಥರ ಹಿಂಗೆ ರಾಶಿಯಾಗಿ ಸುರ್ಕೊಂಡು ಬಿಟ್ಟರೆ ಅದನ್ನು ಹಿಂಗೆ ಹೊರಳಿಸ್ಕೊಂಡು ದಾಟ್ಕೊಂಡು ಅಲ್ಲೆಲ್ಲ ಆ ಕಡೆ ಹೋದ ಅಂತಿದ್ದ ಹಾಗೇನೆ ಮತ್ತೆ ತಿರುಗಿ ಬತಾಸಿನ ಅಂಗಡಿ ಎದುರುಗಡೆ ಮತ್ತೆ ಪರಿಚಿತ ನಗಿಯ ಜೊತೆಗೆ ಪ್ರತ್ಯಕ್ಷನಾದ. ಜಾತ್ರೆಯ ಉದ್ದಗಲಕ್ಕೂ ಓಡಾಡ್ತಾ ಇದ್ದಾನೆ, ಇಡೀ ಜಾತ್ರೆ ಒಳಗಡೆ ತಿರುಗ್ತಾ ಇದ್ದಾನೆ. ಈ ನೋಡಿ, ಈ ಕವಿತೆಯ ನಿರೂಪಕಿ ಅವನನ್ನು ಗಮನಿಸ್ತಾ ಇದ್ದಾರೆ ಜಾತ್ರೆಯ ಒಳಗಡೆ ಎಲ್ಲೆಲ್ಲಿ ಏನೇನು ಆಟ ಕಟ್ತಾ ಇದ್ದಾನೆ ಅವನು ಅಂತ, ಶಿವನ ಆಟ ಕಟ್ತಾ ಇದ್ದಾನೆ ಅವನು ಅಂತ ಗಮನಿಸ್ತಾ ಅವನು ಅಲ್ಲೆಲ್ಲ ಓಡಾಡೋದನ್ನು ನೋಡ್ತಾರೆ. ಅವನು ಮೋಟ್ ಬಿಡಿ ಕೂಡ ಸೇರ್ತಾನೆ. ನೀವು ಆ ದೃಶ್ಯನ ಕಲ್ಪಿಸ್ಕೊಳ್ಳಿ. ನೋಡಿ, ಈ ಕವಿತೆಯ ಒಳಗಡೆ ಆ ನಿರೂಪಣೆಗಳು ನಮಗೆ ಬೇರೆ 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 ಆ ಶಿವನ ವೇಷಧಾರಿ, ಶಿವನ ಕಲಾವಿದ, ಆ ವೇಷಧಾರಿ ಕಲಾವಿದನ ಆಟಗಳ ಬೇರೆ ಬೇರೆ ಪ್ರಸಂಗಗಳನ್ನು ನಿರೂಪಿಸ್ತಾ ಅವು ದೃಶ್ಯವಾಗುವ ಹಾಗೆ ನಮ್ಮನ್ನು ಪ್ರಚೋದಿಸುತ್ತೆ ಈ ಕವಿತೆ. ನಾವು ಕಲ್ಪಿಸ್ಕೊಂಡ್ರೆ ಆ ದೃಶ್ಯಗಳನ್ನು ನಾವು ಕಾಣ್ಬೋದು, ನಮ್ಮ ಕಣ್ಣಲ್ಲಿ, ನಮ್ಮ ಕಣ್ಣೊಳಗೆ ಕಾಣ್ಬೋದು. ನೀವು ಕಲ್ಪಿಸ್ಕೊಳ್ಳಿ, ಅದನ್ನು ಕಾಣೋದಕ್ಕೆ ಸಾಧ್ಯ. ಅವನಲ್ಲೆಲ್ಲೋ ಶಿವ ವೇಷಧಾರಿ ಒಂದು ನೋಟ್ ಬಿಡಿ ಸೇರಿಕೊಂಡು ಕೂತ್ಕೋತಾನೆ ಒಂದು ಕ್ಷಣ, ಆಮೇಲೆ ಎದ್ದು ಬರ್ತಾನೆ, ಇನ್ನೆಲ್ಲ ಒಂದು ಆಟ ಕಟ್ತಾನೆ, ಅಲ್ಲೇನು ಬೇಕೋ ಅದನ್ನು ತಗೋತಾನೆ, ಮತ್ತೆ ಮುಂದೆ ಬರ್ತಾನೆ. ಇವನು ಪರಿಚಿತ ನಗೆಯೊಡನೆ ಮತ್ತೆ ಪ್ರತ್ಯಕ್ಷ, ಮೆಲ್ಲನೆ ಬಳಿ ಸಾರಿ ಗೋಣ ಬಗ್ಗಿಸಿ ಮಗ ಹಸಿದಿದ್ದಾನೆ, ಹೆಂಡತಿಗೆ ಕಾಯಿಲೆ ಅಂದ, ಬಾಡಿದ ಮುಖ ಬಸಿದಿತ್ತು ದುಃಖ. ನೋಡಿ, ಅವನು ಇಲ್ಲಿ ಈಕೆಯ ಹತ್ತಿರ, ಈ ಕವಿತೆಯ ನಿರೂಪಕಿಯ ಹತ್ತಿರ ಬೊಗಸೆ ಒಡ್ಡಿ ಭಿಕ್ಷೆ ಕೇಳ್ತಾನೆ. ಮಗ ಹಸಿದಿದ್ದಾನೆ, ಹೆಂಡತಿಗೆ ಕಾಯಿಲೆ ಅಂದ, ಮುಖ ಬಾಡಿದೆ. ಅವನ ಮುಖ ಭಂಗಿ ಹೇಗಿದೆ ಅಂತಂದರೆ, ಅವನು ನಡುಬಗ್ಗಿಸಿ ಇಡೀ ಸಪೂರ, ಅದೆಂಥ ದೇಹ, ಅದು ತೇಗದ ಮರದ ಹಾಗೆ ಉದ್ದಕ್ಕೆ ಸಪೂರವಿದ್ದ ಆ ದೇಹ, ಅದನ್ನು ಬಗ್ಗಿಸಿ ಅವನು ಬೊಗಸೆ ಒಡ್ಡಿ ಕೇಳ್ತಾ ಇದೆ, ಅಮ್ಮ ಹಸಿವು, ಹೆಂಡತಿಗೆ ಕಾಯಿಲೆ, ಮಗು ಊಟ ಇಲ್ಲ, ಏನಾದರೂ ಕೊಡಿ ಅಮ್ಮ. ಶಿವನ ವೇಷಧಾರಿಯೊಬ್ಬ ಹಾಗೆ ನಡುಬಗ್ಗಿಸಿ ಬೊಗಸೆಯೊಡ್ಡಿ ಇವಳನ್ನು ಭಿಕ್ಷೆ ಕೇಳ್ತಾನೆ. ಅಂದರೆ ಇದುವರೆಗಿನ ಎಲ್ಲ ಇವನ ಆ್ಯಕ್ಟ್ಸ್, ಇವನ ಎಲ್ಲ ಕಲಾ ಪ್ರದರ್ಶನದ ತುಣುಕುಗಳು ಭಿಕ್ಷಾಟನೆಯ ಅಭಿನಯದ ಹಾಗೆ ಕಾಣಿಸ್ತವೆ ನಮಗೆ. ಒಂದು ಕ್ಷಣ ನಮಗೆ ಕಲೆ ಹೊಟ್ಟೆಪಾಡು, ಕಲೆಯನ್ನು ನಮ್ಮ ಜನಪದರು ಬಾಳಿಸುವುದು ಹೊಟ್ಟೆಪಾಡಿಗೆ ಅಂತ ಅನ್ನಿಸ್ಬಿಡುತ್ತೆ. ಹೊಟ್ಟೆ ಹೊರೆಯೋದಕ್ಕೆ ಬಳಕೆಗೆ ಬರೋಲ್ಲ ಅನ್ನೋದಾದರೆ ಕಲೆಗಾಗಿ ಕಲೆಯನ್ನು ಜನಪದರು ಬಳಸೋದಿಲ್ಲ. ಕಲೆಯನ್ನು ಅವರು ಆಶ್ರಯಿಸುವುದು ಯಾಕೆ ಅಂದರೆ, ಅದರಿಂದ ನಮಗೇನಾದರೂ ಒಂಚೂರು ಅನ್ನ ದೊರಕಿತಾ. ಕಲೆಯನ್ನು ಪೋಷಿಸಿ ಕಲೆಯನ್ನು ಬೆಳೆಸುವವರು ಸಹೃದಯರು, ನೋಡುಗರು, ಕೇಳುಗರು, ಕಲಾವಿದರಿಗೆ ಅನ್ನ ಕೊಡಬೇಕಾಗುತ್ತೆ. ಕೆಲವ್ರಿಗೆ ಕಲೆ ಎನ್ನುವುದು ಹಾಬಿ. ಅವ್ರಿಗೇನೋ ಒಂದು ಉದ್ಯೋಗ ಇರುತ್ತೆ, ಅವ್ರಿಗೇನೋ ಒಂದು ದುಡಿಮೆ ಇರುತ್ತೆ, ಅದರ ಜೊತೆಯಲ್ಲಿ ಅವರು ಹವ್ಯಾಸ ಅನ್ನೋ ರೀತಿಯಲ್ಲಿ ಕೆಲವು ಕಲೆಗಳನ್ನು ಅವರು ಕಲಿಯುವುದು ಮತ್ತು ಪ್ರದರ್ಶಿಸುವುದು ಅದನ್ನು ಮಾಡ್ತಾ ಇರ್ತಾರೆ. ಆದರೆ ಇದು ಈ ಜಾತ್ರೆಯಲ್ಲಿ ಶಿವನ ಈ ಪ್ರದರ್ಶನಧಾರಿ, ವೇಷಧಾರಿ, ಪ್ರದರ್ಶನ ಕಲೆಯ ಈ ಕಲಾವಿದ ಇದನ್ನಲ್ಲ, ಇವನ ಈ ಕಲೆ ಇದು ಹವ್ಯಾಸ ಅಲ್ಲ, ಇದು ಹೊಟ್ಟೆಪಾಡು. ಆಮೇಲೆ ಕಲೆಯನ್ನು ಭಿಕ್ಷೆಗೆ ಬಳಸುವುದನ್ನು ನೋಡಿದಾಗ ನಮಗೆ ಒಂದು ಕ್ಷಣ ದುಃಖವಾಗುತ್ತೆ, ಬೇಸರವಾಗುತ್ತೆ, ಆಮೇಲೆ ಹೆಮ್ಮೆ ಅನಿಸುತ್ತೆ. ಬಡತನ ಮನುಷ್ಯನನ್ನು ಏನೆಲ್ಲ ಅವತಾರಗಳನ್ನು ಎತ್ತುವ ಹಾಗೆ
ಏನೆಲ್ಲ ಮಾರ್ಗಗಳನ್ನು ಹಿಡಿಯುವ ಹಾಗೆ ಮಾಡುತ್ತಪ್ಪ ಅನ್ನುವ ಒಂದು ತಿಳುವಳಿಕೆಗೆ ನಾವು ಬರುವ ಹಾಗೆ ಈ ಕವಿತೆ ನಮ್ಮನ್ನು ಬಹಳ ಸರಳವಾಗಿ ಪ್ರೇರೇಪಿಸುತ್ತೆ, ಪ್ರಚೋದಿಸುತ್ತೆ. ನೋಡಿ, ಅವನನ್ನು ಇವರು ನೋಡಿದ ಕೂಡಲೇ ಅರೆ ಸಾಕ್ಷಾತ್ ಶಿವನೇ ಭಿಕ್ಷೆ ಬಿಡ್ತಾ ಇದ್ದಾನಲ್ಲ ಅಂತ ಅನ್ನಿಸ್ಬಿಡುತ್ತೆ. ಗಣಪ ಹಸಿದಿದ್ದಾನೆ, ಗಿರಿಜೆಗೆ ಕಾಯಿಲೆ. ಅವನು ಕೇಳೋದು ಮಗ ಹಸಿದಿದ್ದಾನೆ, ಹೆಂಡತಿಗೆ ಕಾಯಿಲೆ ಅಂತ ಅವನು ಕೇಳ್ತಾನೆ. ಆದರೆ ಅದು ಇವ್ರಿಗೆ ಹೇಗೆ ಕೇಳಿಸುತ್ತೆ ಅಂದರೆ, ಗಣಪ ಹಸಿದಿದ್ದಾನೆ, ಗಿರಿಜೆಗೆ ಕಾಯಿಲೆ, ಶಿವನಲ್ಲದೆ ಭವಿ ಅಳುವನೇ. ಶಿವ ಹತ್ರ ತಾನೇ ಭವಿ ಅಳೋದು. ಭವಿ ಅಂತಂದರೆ ಆ್ಯಕ್ಚುಲಿ ಭವಿ ಅಂದರೆ ಅದೊಂದು ವಿಭಿನ್ನವಾದಂತಹ ಪರಿಭಾಷೆ. ಭಕ್ತನಲ್ಲದೇ ಇರುವವನು ಭವಿ. ಈ ಶರಣರಲ್ಲಿ ಶಿವಭಕ್ತರಲ್ಲಿ ಯಾರು ಶಿವಭಕ್ತರಲ್ಲವೋ ಅವರನ್ನು ಭವಿ ಅಂತ ಕರೆಯುವಂಥ ಒಂದು ಪದ್ಧತಿ ಇದೆ, ಒಂದು ರೂಢಿ ಇದೆ. ಇಲ್ಲಿ ಭವಿ ಅನ್ನುವುದನ್ನು ಇವರು ನಮ್ಮ ನಿಮ್ಮ ಹಾಗೆ ಸಾಮಾನ್ಯವಾದ ಒಬ್ಬ ಮನುಷ್ಯ ಅನ್ನುವ ಅರ್ಥದಲ್ಲಿ ಈ ಕವಿತೆಯಲ್ಲಿ ಬಳಸ್ತಾರೆ. ಶಿವನಲ್ಲದೆ ಭವಿ ಅಳುವನೇ ಅನ್ನುವ ಈ ಮಾತು ಈ ಕವಿತೆಯ ಒಳಗಡೆ ದೇವರು ಅಳಬೇಕು, ಬಡವರ ಕಷ್ಟ ನೋಡಿ, ಬಡವರ ಕಷ್ಟಕ್ಕೆ ಬಳಕೆ ಆಗದೆ ಇರೋ ದೇವರು ಅವನೇ ಯಾವ ದೇವರು ಅನ್ನೋ ಥರದೆಲ್ಲ ಆಲೋಚನೆಗಳಿಗೆ ನಮ್ಮನ್ನು ಇದು ತಗೊಂಡು ಹೋಗುತ್ತೆ. ಮುಂದುವರೆದು ಇವ್ರಿಗೆ ಮನಸ್ಸು ಮರುಗುತ್ತೆ. ಪುಟ್ಟ ಪರ್ಸಿನ ಮೂಲೆ ಮೂಲೆಯನ್ನು ತಡವಿ ರುದ್ರನೊಡ್ಡಿದ ಬೊಗಸೆಗೆ 5 ನೋಟಿರಿಸಿ ಇಷ್ಟೇ ಅಂದೆ. ರುದ್ರನೊಡ್ಡಿದ ಬೊಗಸೆ, ಸಾಕ್ಷಾತ್ ರುದ್ರನೇ ಬೊಗಸೆ ಒಡ್ಡಿ ನಿಂತ ಹಾಗೆ ಇವರಿಗೆ ಅನಿಸುತ್ತೆ. ರುದ್ರನೇ ನನ್ನ ಹತ್ರ ಭಿಕ್ಷೆಗೆ ಬೊಗಸೆ ಒಡ್ಡಿದಾನಲ್ಲಪ್ಪ, ತಗಪ್ಪ ನನ್ನ ಹತ್ರ ಇರೋದು 5 ರೂಪಾಯಿ. ಶಿವನೇ ಭಿಕ್ಷೆಗೆ ಬಂದರೂ ನನ್ನ ಹತ್ರ ಇರೋದು 5 ರೂಪಾಯಿ ತಗ ಅಂತ ಈ ಕವಿತೆ ನಿರೂಪಕಿ ಕೊಡ್ತಾಳೆ. ಸೊ ದರಿದ್ರನೊಬ್ಬ ರುದ್ರನ ಹಾಗೆ ಕಾಣುವ ಒಂದು ಚಿತ್ರ. ರುದ್ರವೇಷಧಾರಿಯಾದರೂ ಅವನು ದರಿದ್ರ, ಅವನು ದೀನ, ಅವನು ಬಡವ. ಅವನು ದೇವರ ವೇಷವನ್ನು ಬಳಸ್ತಾ ಇರೋದು ಭಿಕ್ಷೆಗೆ, ಹೊಟ್ಟೆಪಾಡಿಗೆ. ಭಿಕ್ಷೆ ಅಂದರೆ ಅಮ್ಮ ಕೊಡಿ ಅಂತ ಭಿಕ್ಷೆ ಬೇಡೋದಲ್ಲ. ಅವನು ತನ್ನಲ್ಲಿರುವ ಕಲೆಯನ್ನು ಪ್ರದರ್ಶನಕ್ಕಿಟ್ಟು ಅದರ ಪ್ರತಿಫಲವನ್ನು ಕೇಳ್ತಾ ಇದ್ದಾನೆ. ಅದೊಂದು ಕ್ಷಣ ನಮಗೆ ಕಲೆಯನ್ನು ಭಿಕ್ಷಾಟನೆಗೆ ಬಳಸುವ ಹಾಗೆಯೂ ಕಾಣುತ್ತೆ. ಮುಂದೆ ಮಿಂಚಂತೆ ಹೊಳೆದು ತಲೊಂಗುತದಿಗಣ ತೊಂ ಎಂದು ನಾಟ್ಯದ ಮಟ್ಟಿನಲ್ಲಿ ಕುಣಿದು ಅರ್ಧ ನಿಮೀಲಿತ ನೇತ್ರನಾಗಿ ನಟರಾಜನ ಭಂಗಿಯಲ್ಲಿ ನಿಂತು ಬಿಟ್ಟ. ಅವನು ನೋಡಿ ಒಂದು ಆಟ ಹಾಕ್ತಾನಲ್ಲಿ, ಅಲ್ಲೊಂದು ಆಟ ಹಾಕ್ತಾನೆ, ನಟರಾಜನ ರೀತಿಯಲ್ಲಿ ಒಂದು ನೃತ್ಯವನ್ನು ಮಾಡ್ತಾನೆ. ನೋಡಿ, ಅವನು ಬಣ್ಣದ ಪುಗ್ಗೆಗಳ ಅಂಗಡಿಯಲ್ಲಿ ಮಾಡಿದ ಆಟ ಅದು ಬೇರೆ, ರವಿಕೆಯ ಅಂಗಡಿಯಲ್ಲಿ ಬಟ್ಟೆಯ ಅಂಗಡಿಯಲ್ಲಿ ಹೂಡಿದ ಆಟ ಅದು ಬೇರೆ. ಅವನು ಗಿಣಿಶಾಸ್ತ್ರದ ಒಂದು ಜೊತೆ ಒಂದು ಆಟ, ಒಂದು ಕರಡಿ ಮಜಲು ಕುಣಿತದ ಒಂದು ಜೊತೆ ಒಂದು ಆಟ, ಬತಾಸು ಬೆಡ್ಡು ಬತಾಸು ಕಡಲೆ, ಒಂದು ಗಿಲೀಟಿನ ಒಡವೆ ಅಂಗಡಿನಲ್ಲಿ ಅವನ ವರ್ತನೆ, ಅವನು ಬೇರೆ 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 ರೀತಿಯ ಆಟಗಳು, ಒಂದು ಶಿವನಾಟಗಳು. ಒಬ್ಬ ಬಡವನ ಈ ಎಲ್ಲ ಹೊಟ್ಟೆಪಾಡಿನ ಆಟಗಳನ್ನು ಈ ಕವಿತೆ ಆಹಾ ಏನಪ್ಪ ಇದು ದೇವರೇ ನಿನ್ನ ಆಟ ಅನ್ನುವ ರೀತಿಯಲ್ಲಿ ನಮಗೆ ಅನುಭವಕ್ಕೆ ತರಿಸುತ್ತೆ. ನೋಡಿ, ಅಲ್ಲಿ ಅವನು ನಟರಾಜನ ಆಟವನ್ನು, ನಟರಾಜನ ಒಂದು ನೃತ್ಯ ಭಂಗಿಯನ್ನು ಅಭಿನಯಿಸ್ತಾನೆ. ತಲೊಂಗುತದಿಗಿಣ ತೋಮ್ ಅಂತ ಒಂದು ನಾಟ್ಯದ ಮಟ್ಟನ್ನು ಕುಣಿದು ಅರ್ಧ ನಿಮೀಲಿತ ನೇತ್ರನಾಗಿ ಕಣ್ಣು ತೇಲಿಸಿ ಅವನು ನಟರಾಜನ ಭಂಗಿಯ ಒಳಗಡೆ ನಿಂತು ಬಿಡ್ತಾನೆ. ಇವರಿಗೆ ಒಂದು ಕ್ಷಣಕ್ಕೆ ಸಾಕ್ಷಾತ್ ರುದ್ರನೇ, ಸಾಕ್ಷಾತ್ ನಟರಾಜನೇ ನನ್ನ ಎದುರುಗಡೆ ನಿಂತನ ಅಂತ ಅನಿಸುತ್ತೆ. ಈ ಕವಿತೆಯ ನಿರೂಪಕಿ ತಕ್ಷಣವೇ ಅನಾಯಾಸವಾಗಿ ಅಪ್ರಚೋದಕವಾಗಿ ಹೀಗೆ ಅವನ ಎದುರಿಗೆ ಕೈ ಮುಗಿದು ನಿಂತು ಬಿಡ್ತಾನೆ. ಬಿಟ್ಟ ಬಾಯಿ ಬಿಟ್ಟಂತೆಯೇ, ನೆಟ್ಟ ಕಣ್ಣು ನೆಟ್ಟಂತೆಯೇ, ಎರಡೂ ಕೈ ಜೋಡಿಸಿ ಮೈ ತುಂಬಿ ನುಡಿದು ಬಿಟ್ಟೆ ಸಾಕ್ಷಾತ್ ಶಿವ. ಈ ನಿರೂಪಕಿ, ಕವಿತೆ ನಿರೂಪಕಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ, ಬಿಟ್ಟ ಬಾಯಿ ಬಿಟ್ಟ ಹಾಗೆ, ಹಾಗೆ ಕೈ ಜೋಡಿಸಿ ಸಾಕ್ಷಾತ್ ಶಿವನೇ ಕಣಪ್ಪ ನೀನು. ಅವನಲ್ಲಿ ಬಸ್ನಲ್ಲಿ ಬರುವಾಗ ಇವನು ಏನು ಮೈಗೆಲ್ಲ ಮೋಡದ ಬಣ್ಣ ನೀಲಿ ಬಣ್ಣ ಬಳ್ಕೊಂಡು, ಈಗ ಯಾವುದೋ ಚಿತ್ತಾರದ ಹುಲಿ ಚರ್ಮದ ಚಿತ್ರಗಳಿರುವಂಥ ಯಾವುದೋ ಒಂದು ಮೋಟ್ ಪಂಚೆ ಲುಂಗಿ ಉಟ್ಕೊಂಡು ತಲೆ ಮೇಲೊಂದು ತಗಡಿಂದು
ಅರ್ಧ ಚಂದ್ರನ ಕಟ್ಕೊಂಡು ಕೈಯಲ್ಲಿ ತ್ರಿಶೂಲ ಬರೀ ಹಿಡ್ಕೊಂಡು ಡಮರುಗ ಈ ಶಿವನ ವೇಷ ಹಾಕೊಂಡು ಬಂದವ ನಿಮ್ಗೆ ಯಾವನು ಅಂತ ಒಂದು ಕ್ಷಣ ಇವ್ರು ಬರೀನಿಂದ ನೋಡಿರ್ತಾರೆ. ಅವನು ಇವರಿಗೆ ಪರಿಚಯ ಮಾಡ್ಕೊಂಡಿರ್ತಾನೆ. ನೋ ಶಿವ, ನಾನು ಯಾರು ಅನ್ಕೊಂಡಿದ್ದೆ ರೇ, ನಾನು ಶಿವ ಅಂತ ಪರಿಚಯ ಮಾಡ್ಕೊಂಡಿರ್ತಾನೆ. ಇಲ್ಲಿ ಇವರು ಅವನ ಆ ಜಾತ್ರೆಯ ಎಲ್ಲ ಆಟಗಳನ್ನು ನೋಡಿದ ನಂತರದಲ್ಲಿ ಅಪ್ಪ ನೀನು ನಿಜವಾಗಿಯೂ ಶಿವ ಕಣೆಯ ಅಂತ ಕೈ ಮುಗಿದು ಬಿಡ್ತಾರೆ. ಅಂದರೆ ಅವನು ಅಷ್ಟು ತಾದಾತ್ಮ್ಯವಾಗಿ, ಅಷ್ಟು ತಲ್ಲೀನವಾಗಿ, ಅಷ್ಟು ಸರಿ ಅನ್ನುವ ಹಾಗೆ ಶಿವನ ಒಂದು ಭಾವ ಅಭಿನಯ ಅದನ್ನು ಮಾಡಬಲ್ಲ ಅಂಥ ಒಂದು ಕಲೆ ಅವನಲ್ಲಿ ಇದೆ. ಸೊ ಈ ಇಡೀ ಚಿತ್ರದ ಒಳಗಡೆ ಒಂದು ರೀತಿಯಲ್ಲಿ ದೈವಿಕವಾದಂತಹ ನೆಲೆ ಮತ್ತು ಮಾನವಿಕವಾದಂತಹ ನೆಲೆ ಇವೆರಡು ಪರಸ್ಪರ ಮಿಶ್ರವಾಗೋದನ್ನು ಕಾಣ್ತೀವಿ. ಹಾಗೆಯೇ ಈ ಕವಿತೆಯ ನಿರೂಪಕಿ ಭೌತಿಕವಾಗಿ ಮತ್ತು ಒಂದು ರೀತಿ ಭಾವನಾತ್ಮಕವಾಗಿ ಅವನ ಜೊತೆ ನಿರಂತರ ಸಾಮೀಪ್ಯವನ್ನು ಸಾಧಿಸುವ ಒಂದು ಚಿತ್ರಗಳನ್ನು ನೋಡ್ತೀವಿ. ಹಾಗೆ ಈ ಕವಿತೆಯ ಒಳಗಡೆ ಹಲವು ಜಾತ್ರೆಯ ಘಟನೆ, ಜಾತ್ರೆಯ ಚಟುವಟಿಕೆಗಳು ನಿರೂಪಣೆಗೆ ಒಳಗಾಗಿರೋದನ್ನು ಕಾಣ್ತೀವಿ. ಹಾಗೆ ಬೇರೆ 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 ಪ್ರಸಂಗಗಳಲ್ಲಿ ಚಿಕ್ಕ ಪ್ರಸಂಗಗಳಲ್ಲಿ ಇಲ್ಲಿ ವ್ಯಾಪಾರ ನಡೀತಾ ಇದೆ. ಈ ಜಗತ್ತೊಂದು ವ್ಯಾಪಾರ, ಈ ಜಗತ್ತೊಂದು ಸರಕಿನ ಸಂತೆ, ಜಾತ್ರೆ. ಈ ಜಗತ್ತು ಸದಾಕಾಲವೂ ಜಾತ್ರೆಯ ಹಾಗೆ ಇರುವಂತಹ ಒಂದು ಸ್ಥಿತಿ ಅನ್ನುವ ಒಂದು ನಿರೂಪಣೆ ಕೂಡ ಈ ಕವಿತೆಯ ಒಳಗಡೆ ಕಾಣುತ್ತೆ. ಹಾಗೆಯೇ ಬೇರೆ 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 ಸಂದರ್ಭಗಳಲ್ಲಿ ಬಾಡತನ ಮನುಷ್ಯನನ್ನು ಹೇಗೆಲ್ಲ ಆಡಿಸಬಲ್ಲದು, ಏನೆಲ್ಲ ಮಾಡಿಸಬಲ್ಲದು ಅನ್ನುವ ಚಿಂತನೆಗೆ ನಮ್ಮನ್ನು ಹಚ್ಚುವ ಹಾಗೆ ನಾವು ಆ ಥರದ ಭಾವನೆಗಳಿಗೆ ಗುರಿಯಾಗ್ತಾ ಹೋಗ್ತೀವಿ ಈ ಕವಿತೆಯ ಬೇರೆ ಬೇರೆ ಹಂತಗಳಲ್ಲಿ. ಸೊ ಇಲ್ಲಿಗೆ ಈ ಪದ್ಯದ ಸರಳವಾದಂತಹ ವಿವರಣೆ ಮುಗೀತು. ಈಗ ಪ್ರಶ್ನೆಗಳಿಗೆ ಬರೋಣ. ಇದರಲ್ಲಿ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ 7 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ನಾನು ಒಂದೊಂದೇ ಪ್ರಶ್ನೆಗಳನ್ನು ಓದ್ತೀನಿ. ಓದ್ತಾ ಅವುಗಳನ್ನು ಸಂಕ್ಷಿಪ್ತ ಅಂದರೆ ತುಂಬ ಸಂಕ್ಷಿಪ್ತವಾಗಿ, ಈಗಾಗಲೇ ಕವಿತೆಯನ್ನು ನಾನು ವಿವರಿಸಿರೋದ್ರಿಂದ ಇಲ್ಲಿ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ವಿವರಿಸ್ತೀನಿ. ಇವನು ಶಿವನಲ್ಲ, ಶಿವನ ವೇಷಧಾರಿ ಎಂಬ ವಿಷಯವನ್ನು ನಿರೂಪಿಸುವ ವಿವರಗಳು ಈ ಕವಿತೆಯಲ್ಲಿ ಯಾವುವು ವಿವರಿಸಿ. ಇವನು ಸಾಕ್ಷಾತ್ ಶಿವ ಹೌದು ಅನ್ನುವ ಭಾವನೆ ಕವಿತೆಯ ನಿರೂಪಕಿಗೆ ಬರುವ ಹಾಗೆ ಇಲ್ಲಿ ಕೆಲವು ವಿವರಗಳು ಬರ್ತವೆ. ಹಾಗೆಯೇ ಇವನು ಸಾಕ್ಷಾತ್ ಶಿವ ಅನ್ನುವ ರೀತಿಯ ಅನುಭವ ಈ ಕವಿತೆಯ ನಿರೂಪಕಿಗೆ ಈ ಕವಿತೆಯ ಒಳಗಡೆ ಬರ್ತವೆ. ಆಮೇಲೆ ನಮಗೆ ಈ ಕವಿತೆಯನ್ನು ಓದಿದ ಕೂಡಲೇ ಅನಿಸುತ್ತೆ, ಹೌದು ಇವನು ಶಿವನ ವೇಷಧಾರಿ, ಶಿವನ ವೇಷವನ್ನು ಧರಿಸಿ ಬಂದಿರುವವನು ಅಂತ. ಅವನು ಬಸ್ನಲ್ಲಿ ಬರುವಾಗ ಅವನ ಇಡೀ ಅಪಿಯರೆನ್ಸ್, ಅವನು ಕಾಣಿಸ್ಕೊಳ್ತಾ ಇರುವಂತಹ ಅವನ ದೈಹಿಕವಾದಂತಹ ರೂಪ, ಅದನ್ನು ಕವಿತೆ ನಿರೂಪಿಸುತ್ತೆ. ಆ ಕವಿತೆಯ ನಿರೂಪಣೆಯನ್ನು ಮೊದಲ ಪಾರ್ಟ್, ಈ ಕವಿತೆಯ ಮೊದಲ ಭಾಗ ಏನಿದೆ ಆ ನಿರೂಪಣೆಯನ್ನು ನೋಡಿದ್ರೆ ಅವನು ಶಿವನ ವೇಷವನ್ನು ಧರಿಸಿ ಬಂದಿದ್ದಾನೆ. ಅವನ ತಲೆ ಮೇಲೆ ತಗಡಿನ ಚಂದ್ರ ಅದನ್ನೆಲ್ಲ ಹೇಳಿದ್ದೀನಿ ನಾನು. ಒಂದು ಕೈಯಲ್ಲಿ ಡಮರುಗ ಹಿಡ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದಾನೆ, ಜಿಂಕೆ ಚರ್ಮದ ಚಿತ್ರ ಇರುವ ಅರ್ಧ ಲುಂಗಿಯನ್ನು ಉಟ್ಕೊಂಡಿದ್ದಾನೆ. ಇಡೀ ಚಿತ್ರ ಅವನು ಶಿವನ ವೇಷವನ್ನು ಧರಿಸಿದ್ದಾನೆ ಅಂತ ಅನ್ನೋದನ್ನು ಅದನ್ನು ವಿವರಿಸಬೇಕು ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದರೆ. 2ನೇ ಪ್ರಶ್ನೆ, ಲವಲವಿಕೆ, ವಿನೋದ, ನಾಟಕೀಯತೆಯ ಅಂಶಗಳು ಕವಿತೆಯಲ್ಲಿ ಹೇಗೆ ಮೂಡಿಬಂದಿವೆ? ಅವನು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಆ ಪದ್ಯದೊಳಗಡೆ ಪ್ರಯೋಗವಾಗುವ ಪದಗಳೇನೆ ಅವನೊಳಗಡೆ ಒಂದು ಲವಲವಿಕೆ ಇರುವುದನ್ನು ಹೇಳ್ತವೆ. ಆಮೇಲೆ ಅವನು ಇಲ್ಲಿ ಕಾಣಿಸ್ಕೊಳ್ತಾನೆ, ಒಂದು ಕ್ಷಣ ಇನ್ನೆಲ್ಲೋ ಕಾಣಿಸ್ಕೊಳ್ತಾನೆ, ಅಯ್ಯೋ ಹೊಟ್ಟೋದ ಅಂತ ಅನ್ಸುತ್ತೆ. ಅವನು ತಕ್ಷಣ ಒಂದು ಪರಿಚಿತ ನಗೆಯ ಮೂಲಕ ಪ್ರತ್ಯಕ್ಷವಾಗ್ತಾನೆ. ಅಲ್ಲೇ ಒಂದು ಕಡಲೆಪುರಿ ಗುಡ್ಡೆಯಿಂದ ಆಚೆ ಕಡೆಗೆ ಚಂಗ್ ಅಂತ ನೆಗೆದು ಹೋದವನು ಚಕ್ ಅಂತ ಬತಾಸಿನ ಅಂಗಡಿ ಎದುರುಗಡೆ ನಗನಗ ಎದುರಾಗ್ತಾನೆ. ಮತ್ತು ಇವ್ರ ಎದುರಿಗೇನೆ ಬೊಗಸೆ ಒಡ್ಡಿ ಅವನು ನನ್ನ ಮಗ ಹಸುವಿನಿಂದ ನರಳ್ತಾ ಇದ್ದಾನೆ, ನನ್ನ ಹೆಂಡತಿ ಕಾಯಿಲೆ ಇದ್ದಾಳೆ, ಅಮ್ಮ ಏನಾರು ಕೊಡಿ, ಬೊಗಸೆ ಒಡ್ಡಿ ಕೇಳ್ತಾನೆ. ಇವರು ಸಾಕ್ಷಾತ್ ಶಿವನೇ ಬೊಗಸೆ ಒಡ್ಡಿ ನಿಂತಿರುವ ಹಾಗೆ ಅನುಭವ ಆಗುತ್ತೆ. ಆಮೇಲೆ ಅವನು ಚಕ್ ಅಂತ ತಣಂಗುತ್ತದೆ ಗಣತೋಮ್ ಅಂತ ಹೇಳಿ ನಟರಾಜನ ಒಂದು ಭಂಗಿ ಒಳಗಡೆ ಅವನು ಹೀಗೆ ನಿಂತು ಬಿಡ್ತಾನೆ. ಸೊ ಈ ಕವಿತೆಯ ಒಳಗಡೆ ಒಂದು ರೀತಿ ತಮಾಷೆ ಅನ್ನಿಸುವ ಸನ್ನಿವೇಶಗಳು ಕಂಡು ಬರ್ತವೆ ನೋಡಿ. ಅಲ್ಲಿ ಗಿಲಿಟಿನ ಅಂಗಡಿಗೆ ಹೋಗಿ ಅವನು, ಇನ್ನೊಂದ್ಸರಿ ಅದನ್ನು ರಿಪೀಟ್ ಆದ್ರೂ ಪರವಾಗಿಲ್ಲ ಹೇಳ್ತೀನಿ, ಗಿಲಿಟಿನ ಅಂಗಡಿಗೆ ಹೋಗಿ ಅವನು ಗಿಲಿಟಿನ ಮೂಗ್ತಿನ ಕೈಯಲ್ಲಿ ಹಿಡ್ಕೊಂಡು ಏನಪ್ಪ ಈ ವಜ್ರಕ್ಕೆ ಎಷ್ಟು ರೀ ಬೆಲೆ ಅಂತ ಕೇಳ್ತಾನೆ. ತಮಾಷೆ ಅಂತ ಅನಿಸುತ್ತೆ. ಪುಗ್ಗೆ ಬಲೂನು ಅದನ್ನ ಹಿಂಗೆ ಉಜ್ಜಿ ಪರ ಸದ್ದು ಮಾಡಿ ಅದಕ್ಕೆ ಕಿವಿಟ್ಟು, ಆಹಾ ಈ ಪುಗ್ಗೆ ಬಾಗಿಲಾಚೆ ದಾಟೋದ್ರೊಳಗಡೆ ಇದು ಟಸ್ ಅಂದ ಹೋಗುತ್ತೆ, ಆಹಾ ಬುಗ್ಗೆ, ಹಿಂಗೇನೋ ಒಂದು ಪ್ರಾಸ ಇರೋದೊಂದು
ಒಂದು ಸಣ್ಣ ಆಶು ಕವಿತೆಯನ್ನು ಹಾಡಿ ಅದಕ್ಕೂ ಹೆಜ್ಜೆ ಹಾಕಿ ನೋಡಿ ತಮಾಷೆ ಅಂತ ಅನ್ಸುತ್ತೆ. ಸೊ ಜನರನ್ನು ರಂಜಿಸಿ ಇವನು ತನ್ನ ಹೊಟ್ಟೆಪಾಡಿಗೆ ಏನು ಬೇಕು ಅದನ್ನು ಪಡ್ಕೊಳ್ಳುವಂಥ ಈ ಚಟುವಟಿಕೆಗಳೆಲ್ಲ ಇಲ್ಲಿ ನಡೀತವೆ. ಸೊ ಇಲ್ಲಿ ವಿನೋದ ಮತ್ತು ನಾಟಕೀಯತೆ, ಅಭಿನಯ ಮತ್ತು ಅವನೊಳಗಡೆ ಇರುವ ಲವಲವಿಕೆ ಇವೆಲ್ಲವೂ ಈ ಕವಿತೆಯ ಇಡೀ ಉದ್ದಕ್ಕೂ ವ್ಯಕ್ತ ಆಗಿದ್ದಾವೆ. ಇದು ಈ ಪ್ರಶ್ನೆಗೆ ಉತ್ತರ. ಆಮೇಲೆ ಶಿವ ಇಲ್ಲಿ ಅಪ್ಪಟ ಮನುಷ್ಯನೇ? ಶಿವ ಇಲ್ಲಿ ಅಪ್ಪಟ, ಯಾಕೆ ಈ ಪ್ರಶ್ನೆ ಇದೇನು ಸ್ವಲ್ಪ ವಿಚಿತ್ರವಾಗಿದೆ. ಏನು ಅಪ್ಪಟ ಮನುಷ್ಯ ಅಂತಂದರೆ ಶಿವ ಅಪ್ಪಟ ಮನುಷ್ಯನೇ? ಇವನು ಬಡವ, ಹೊಟ್ಟೆಪಾಡಿಗೆ ಶಿವನು ವೇಷವನ್ನು ಧರಿಸಿದ್ದಾನೆ. ಇವನು ಒಳಗಡೆ ನಿಜವಾಗಿಯೂ ಕೂಡ ದೈವಿಕವಾದಂತಹ ಕಲಾ ಪ್ರತಿಭೆ ಇದೆ. ಆದರೆ ಅವನು ನಿಮ್ಮ ಹಾಗೆ ಹೆಂಡತಿ ಮಗ ಇರುವ ಒಬ್ಬ ಸಂಸಾರಿ. ಸಂಸಾರ ನಿಭಾಯಿಸಬೇಕಾಗಿದೆ. ಸಂಸಾರ ನಿಭಾಯಿಸೋದಕ್ಕೆ ಅವನು ಶಿವನ ವೇಷಧಾರಣೆಯನ್ನು ಒಂದು ಸಾಧನವಾಗಿ ಬಳಸ್ಕೊತಾ ಇದ್ದಾನೆ. ಮನುಷ್ಯರು, ಎಲ್ಲ ಮನುಷ್ಯರು ಹಾಗೇನೆ ಅವನು ವರ್ತಿಸ್ತಾ ಇದ್ದಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕವನದಲ್ಲಿ ಜಾತ್ರೆಯ ಸಂಭ್ರಮ ಹೇಗೆ ಚಿತ್ರಣಗೊಂಡಿದೆ? ಅಲ್ಲಿ ಬೇರೆ ಬೇರೆ ಚಿತ್ರಗಳು ಬರ್ತಾವಲ್ಲ, ಆ ಎಲ್ಲ ಚಿತ್ರಗಳು, ಗಿಲೀಟನ ಅಂಗಡಿ, ಒಂದು ಪುಗ್ಗೆ ಅಂಗಡಿ, ಒಂದು ಯಾರೋ ಗಿಣಿಶಾಸ್ತ್ರ ಹೇಳುವವನು, ಇನ್ನೊಬ್ಬ ಯಾರೋ ಕರಡಿ ಮಜಲು ಕುಣಿಯುವವನು, ಇನ್ನೊಂದು ಯಾವುದೋ ಬಟ್ಟೆ ಅಂಗಡಿ, ಇನ್ನೊಂದು ಯಾವುದೋ ಕೆಂಪು ಶೀಶೆಗಳಲ್ಲಿ ಬೇರೆ ಬೇರೆ ಬಣ್ಣ ಬಣ್ಣದ ಜ್ಯೂಸ್ಗಳನ್ನು ತುಂಬಿಟ್ಟಿರುವಂತಹ ಒಂದು ಚಿತ್ರ, ಅಲ್ಲೆಲ್ಲ ಬೆಂಡು ಬತಾಸು ಇರುವಂತಹ ಅಂಗಡಿಗಳು, ಕಡಲೆಪುರಿ ರಾಶಿಯ ಗುಡ್ಡಗಳ ಹೋಗಿ ಬಿದ್ದಿರುವ ಅಂಗಡಿಗಳು, ಹಿಂಗೆಲ್ಲ ಒಂದು ಗೇಟ್ ಇದೆ, ಆ ಗೇಟಲ್ಲಿ ಟಿಕೆಟ್ ಇಶ್ಯೂ ಕೌಂಟರ್ ಇದೆ. ಹೀಗೆ ನೋಡಿ, ಅಲ್ಲಿ ಬೇರೆ 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 ಜಾತ್ರೆಯ ವಿವರಗಳು ಕವಿತೆಯ ಒಳಗಡೆ ಬರುತ್ತವೆ. ಸಂಭ್ರಮವು ಮತ್ತು ಸಂಕಟವು ಎರಡೂ ಈ ಕವಿತೆಯ ಒಳಗಡೆ ಕಾಣುತ್ತೆ. ಜನರ ಸಂಕಟ, ಜನರ ಸಂಭ್ರಮ, ಜನರ ಹೊಟ್ಟೆಪಾಡಿನ ಬೇರೆ 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 ಚಟುವಟಿಕೆಗಳು ಇವೆಲ್ಲವೂ ಈ ಕವಿತೆಯ ಒಳಗಡೆ ಕಾಣಿಸ್ತವೆ. ಆಮೇಲೆ ಶಿವನೊಂದಿಗೆ ನಿರೂಪಕಿಯ ಭೌತಿಕ ಮತ್ತು ಭಾವನಾತ್ಮಕ ಸಾಮೀಪ್ಯಗಳು ಹೇಗೆ ಚಿತ್ರಣಗೊಂಡಿವೆ? ಭೌತಿಕ ಸಾಮೀಪ್ಯ, ಅವಳು ಬಸ್ಸಲ್ಲಿ ಬರುವಾಗ ಇವನು ಆಕೆಯ ಜೊತೆಯಲ್ಲಿಯೇ ಬರ್ತಾನೆ. ಆಕೆ ಮತ್ತು ಈತ ಪರಸ್ಪರ ಕಣ್ಣಿಗೆ ಕಾಣಿಸುವಷ್ಟು, ಪರಸ್ಪರ ಮಾತಾಡಿದರೆ ಕೇಳಿಸುವಷ್ಟು ಅಂತರದಲ್ಲಿ ಇರ್ತಾರೆ. ಅದು ಭೌತಿಕವಾದ ಸಾಮೀಪ್ಯ. ಆಮೇಲೆ ಮತ್ತೆ ಇವರು ಗೇಟಲ್ಲಿ ಎಂಟ್ರಿ ಆಗುವಾಗ ಈಕೆಯ ಹಿಂದೆಯೇ ಅವನು ಕೌಂಟರಲ್ಲಿ ಟಿಕೆಟ್ ತೊಗೊಳೋದಕ್ಕೆ ಇರ್ತಾನೆ. ಗಿಲೀಟಿನ ಅಂಗಡಿಗೆ ಹೋದಾಗ ಈಕೆಯ ಹತ್ತಿರವೇ ಇರ್ತಾನೆ. ಆಮೇಲೆ ಅವನು ಎಲ್ಲೋ ಹೋದ ಅಂತ ಅನಿಸಿದ್ರೆ ಮತ್ತೆ ಇನ್ನೆಲ್ಲೋ ಎದುರಿಗೆ ನಗೆಯಲ್ಲಿ ಪ್ರತ್ಯಕ್ಷನಾದ ಅಂತ ಅನ್ನಿಸ್ತಾನೆ. ಸೊ ಇದು ಅವನು ಮತ್ತೆ ಬೊಗಸೆ ಅಡ್ಡಿ ಬೇಡುವಾಗಲೂ ಎದುರುಗಡೆ ನಿಂತಿರ್ತಾನೆ. ಬಂದು ಅವನು ನಟರಾಜನ ಭಂಗಿಯಲ್ಲಿ ನಿಂತಾಗಲೂ ಎದುರುಗಡೆ ನಿಂತಿರ್ತಾನೆ. ಸೊ ಭೌತಿಕವಾದಂತಹ ಸಾಮೀಪ್ಯ. ಆಮೇಲೆ ಅವನು ದೂರ ಹೋದರೂ ಇವ್ರ ಕಣ್ಣು ಅವನನ್ನೇ ಹಿಂಬಾಲಿಸ್ತಾ ಇರುತ್ತೆ. ಅವನ ಹತ್ರ ಇದ್ದರೂ ಅವನನ್ನು ಇವರು ಗಮನಿಸ್ತಾ ಇರ್ತಾರೆ ಈ ಕವಿತೆಯ ನಿರೂಪಕಿ. ಹಾಗೆ ಭಾವನಾತ್ಮಕವಾಗಿಯೂ ಕೂಡ ಅವನ ಜೊತೆ ಈ ಕವಿತೆಯ ನಿರೂಪಕಿಗೆ ಒಂದು ಸಾಮೀಪ್ಯ ಅಂತಂದರೆ ಹತ್ರ ಇದ್ದಾರೆ ಅಂತ ಅನಿಸುತ್ತೆ. ನೆಕ್ಸ್ಟ್, ಈ ಕವನದಲ್ಲಿ ಲೌಕಿಕ ಮತ್ತು ಅಲೌಕಿಕ ಪಾತಳಿಗಳ ನಡುವೆ ಜಿಗಿತೆಗಳು ಹೇಗೆ ಮೂಡಿಬಂದಿವೆ? ಲೌಕಿಕ ಅಲೌಕಿಕಗಳ ಪಾತಳಿ ಅಂತಂದರೆ ಸಿಂಪಲ್. ಅವನು ಒಂದು ಕ್ಷಣ ಮನುಷ್ಯನ ಹಾಗೆ ಕಾಣ್ತಾನೆ, ಇನ್ನೊಂದು ಕ್ಷಣ ದೈವದ ಹಾಗೆ ಕಾಣ್ತಾನೆ. ನೋಡಿ, ಆರಂಭದಲ್ಲಿ ಅವನು ಕವಿತೆಯ ನಿರೂಪಕಿಗೆ ಇಂಟ್ರಡ್ಯೂಸ್ ಮಾಡ್ಕೋತಾನೆ, ನಾನು ಶಿವ ಅಂತ. ಅವನನ್ನು ಶಿವನ ವೇಷಧಾರಿ ಅಂತ ನಿರೂಪಕಿ ಭಾವಿಸ್ತಾರೆ. ಆಮೇಲೆ ಕೊನೆಯಲ್ಲಿ ಅವನು ಸಾಕ್ಷಾತ್ ಶಿವ ಅನ್ನುವ ಭಾವನೆ ಇವರಿಗೆ ಬಂದ್ಬಿಡ್ತದೆ. ಅವನಿಗೆ ಎದುರಿಗೆ ಇವರು ಕೈ ಮುಕ್ಕೊಂಡು ಬಿಟ್ಕೊಂಡು ಬೆರಗು ಬಡಿದು ನಿಂತು ಬಿಡ್ತಾರೆ. ಸೊ ಒಂದು ದೈವಿಕವಾದಂತಹ ಅನುಭವ ಒಂದು ಕ್ಷಣ ಅಲ್ಲಿ ಕವಿತೆಯ ನಿರೂಪಕಿಗೆ ಆಗ್ತದೆ ಮತ್ತು ಓದುವವರಿಗೂ ಆಗುವ ಹಾಗೆ ತೋರ್ತದೆ. ಸೊ ಅಪ್ಪಟ ಲೌಕಿಕವಾದ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯನೊಬ್ಬ ಅಲ್ಲಿ ಇರುವ ಹಾಗೆಯೂ ಮತ್ತು ದೈವಿಕವಾದಂತಹ ಒಂದು ಅಭಿನಯ, ಸಾಕ್ಷಾತ್ ದೈವಿ ಅಭಿನಯ ಒಂದು ಅಲ್ಲಿ ಇರುವ ಹಾಗೆಯೂ ಕಾಣುತ್ತೆ. ಅದನ್ನೇ ಈ ಕವಿತೆಯ ಒಳಗಡೆ ಲೌಕಿಕ ಅಲೌಕಿಕ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೀಗೇನೆ ನೀವು ಇದಕ್ಕೆ ಉತ್ತರನ ಬರೀಬೇಕು. ಓಕೆ, ರೈಟ್. ಆಮೇಲೆ ಇನ್ನೊಂದು ಕೊನೆಯ ಪ್ರಶ್ನೆ, ಅದು ಈ ಕವಿತೆ ಸಮಾಜದಲ್ಲಿರುವ ಬಡತನವನ್ನು ಕುರಿತು ಚರ್ಚಿಸುತ್ತಿದೆಯೇ? ಸಮಾಜದಲ್ಲಿರುವ ಬಡತನವನ್ನು ಕುರಿತು ಚರ್ಚಿಸುತ್ತಿದೆಯೇ? ಈ ವೇಷಧಾರಿಯೇ ಒಬ್ಬ ಬಡವ ಅನ್ನುವುದು ನಮಗೆ ಎದ್ದು ಕಾಣುತ್ತೆ ಕಣ್ಣಿಗೆ ಠಾಳಾಗಿ. ಈ ಸಮಾಜನೇ ಒಂದು ಜಾತ್ರೆ, ಈ ಲೋಕನೇ ಒಂದು ಸಂತೆ. ಇಲ್ಲಿ ನಿರಂತರವಾಗಿ ಏನೇನೋ ಬೇರೆ ಬೇರೆ ರೀತಿಯ ವ್ಯಾಪಾರಗಳು ನಡೀತಾ ಇರುತ್ತೆ, ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇರುತ್ತೆ, ಹೊಟ್ಟೆಪಾಡಿನ ಚಟುವಟಿಕೆಗಳು ನಡೀತಾ ಇರುತ್ತೆ.
ಮಾರೋದು, ಬೇಡೋದು, ಕೊಳ್ಳೋದು, ಅಭಿನಯಿಸೋದು, ನಾಟಕ ಮಾಡೋದು ನಡೀತಾ ಇರುತ್ತೆ. ಸಂಭ್ರಮವೂ ಇರುತ್ತೆ, ಸಂಕಟವೂ ಇರುತ್ತೆ. ಇವೆಲ್ಲವುಗಳ ನಡುವೆ ಮನುಷ್ಯ ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ನಿತ್ಯದ ಕೂಳಿಗಾಗಿ ಒದಾಡ್ತಾ ಇರ್ತಾನೆ, ಹೋರಾಡ್ತಾ ಇರ್ತಾನೆ, ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಅವನು ಆ ಶಿವನ ವೇಷಧಾರಿ ನಿಜವಾಗಿಯೂ ಮನೇಲಿ ಹೆಂಡತಿಗೆ ಕಾಯಿಲೆ, ಮಗು ಹಸ್ಕೊಂಡಿದೆ ಅಂದಾಗಲೇ ನಮಗೆ ಇವನೊಬ್ಬ ದರಿದ್ರ, ಇವನೊಬ್ಬ ಬಡವ, ತೀರ ಕಡು ಬಡವ ಅಂತ ಅನಿಸುತ್ತೆ. ಆ ಬಡತನವನ್ನು ನೀಗಿಕೊಳ್ಳುವ ಹೊಟ್ಟೆಪಾಡನ್ನು, ತನ್ನ ದಿನನಿತ್ಯದ ಹೊಟ್ಟೆಪಾಡಿನ ಕಾರಣಕ್ಕೆ ಅವನು ಈ ವೇಷವನ್ನು ಧರಿಸಿ ಜಾತ್ರೆಗೆ ಬಂದಿದ್ದಾನೆ. ಆಮೇಲೆ ಜಾತ್ರೆಯ ಘಟನೆ ಇದೆಯಲ್ಲ, ಜಾತ್ರೆ ಘಟಿಸುವುದಿದೆಯಲ್ಲ, ಜಾತ್ರೆ ನಡೆಯುವುದಿದೆಯಲ್ಲ, ಜಾತ್ರೆ ನಡೆಯುತ್ತೆ ಒಂದು ಸ್ವಲ್ಪ, ಒಂದು ಕೆಲವು ಕಡೆ 1 ದಿನದ ಜಾತ್ರೆ ನಡೆಯುತ್ತೆ, 3 ದಿನದ ಜಾತ್ರೆ ನಡೆಯುತ್ತೆ, 5 ದಿನ 7 ದಿನ ಜಾತ್ರೆ ನಡೆಯುತ್ತೆ, ಮುಗಿಯುತ್ತೆ. ಜಾತ್ರೆ ಮುಗಿದೋದ್ಮೇಲೆ ಅವನ ವೇಷ ಇನ್ನೆಲ್ಲೋ ಹೋಗುತ್ತೆ, ಇನ್ನೆಲ್ಲೋ ವೇಷ ಹಾಕ್ತಾನೆ, ಅಥವಾ ಇನ್ಯಾವುದೋ ವೇಷ ಹಾಕ್ತಾನೆ, ಇನ್ಯಾವುದೋ ರೂಪ ತಳ್ತಾನೆ, ಇನ್ನೇನು ದುಡಿಮೆಗೆ, ಇನ್ನೇನೋ ಹೊಟ್ಟೆಪಾಡಿಗೆ ಅವನು ಆಶ್ರಯಿಸಬೇಕಾಗುತ್ತೆ. ಸೊ ಬಡತನದ ಈ ಜಂಜಾಟ ಇದೆಯಲ್ಲ, ಈ ಎಲ್ಲ ಜಂಜಾಟ ನಮ್ಮ ಕಣ್ಣಿಗೆ ಕಟ್ಟುವ ಹಾಗೆ ಈ ಕವಿತೆಯ ಒಳಗಡೆ ಚಿತ್ರಣವಾಗಿದೆ. ಅಲ್ಲೊಬ್ಬ ಗಿಳಿಶಾಸ್ತ್ರದವನು ಬರ್ತಾನೆ, ಕೇವಲ ವೇಷಧಾರಿ ಅಲ್ಲ, ಅಲ್ಲೊಬ್ಬ ಗಿಳಿಶಾಸ್ತ್ರ ಹೇಳೋನು ಬರ್ತಾನೆ. ಗಿಳಿಶಾಸ್ತ್ರ ಕೇಳೋದ್ರಿಂದ ನಮಗೂ ಉಪಯೋಗ ಆಗುತ್ತೋ ಇಲ್ವೋ, ಗಿಳಿಶಾಸ್ತ್ರ ಹೇಳೋದ್ರಿಂದ ಅವನಿಗೆ 4 ಕಾಸು ಸಿಗುತ್ತೆ, ಅವನು ಹೊಟ್ಟೆಯನ್ನು ಆ ಕ್ಷಣಕ್ಕೆ ತುಂಬುತ್ತೆ. ಅಲ್ಲೊಬ್ಬ ಕರಡಿ ಮಜಲ್ನವನು ಬರ್ತಾನೆ. ಆ ಕರಡಿ ಮಜಲ್ನವನು ಅವನೇನು ಮಹಾ ದೊಡ್ಡ ಶ್ರೀಮಂತ ಅಲ್ಲ, ಅವನು ಬಡವನೇ. ಆ ಗಿಳಿಶಾಸ್ತ್ರ ಹೇಳ್ತಾ ಇದ್ದಾನಲ್ಲ, ಅವನ ತಲೆ ಮೇಲೆ ಒಂದು ಕೊಡೆ ಇಟ್ಕೊಂಡಿದ್ದಾನಲ್ಲ, ಕೊಡೆ ಹರ್ಕಲ್ ಕೊಡೆ, ಆ ಚಿತ್ರ ಕೂಡ ಈ ಕವಿತೆ ಒಳಗಡೆ ಬರುತ್ತೆ. ಆ ಕರಡಿ ಮಜಲಲ್ಲಿ ಕರಡಿ ಮಜಲು ನೃತ್ಯ ಮಾಡೋದಕ್ಕೆ ಕರಡಿ ವೇಷಧಾರಿಯಾಗಿ ಬಂದಿರುವಂತಹ ಕಲಾವಿದ ಇದ್ದಾನಲ್ಲ, ಆ ಕಲಾವಿದ ಕೂಡ ಇವನ ರೀತಿಯಲ್ಲಿಯೇ ತನ್ನ ಕಲೆಯನ್ನು ಪ್ರದರ್ಶನಕ್ಕೆ ಇಟ್ಟು ಹೊಟ್ಟೆಪಾಡಿಗಾಗಿ ಬಂದಿರುವವನು ಜಾತ್ರೆಗೆ. ಪುಗೆ ಮಾರುವವನು, ಬಲೂನ್ ಮಾರುವವನು, ಅವನು ಕೂಡ ಹೊಟ್ಟೆಪಾಡಿಗೆ ಬಂದಿರುವವನು. ಅವನ್ಯಾಕೆ ಬಲೂನ್ ಮಾರ್ತಾ ಇದ್ದ? ಅವನು F-16 ವಿಮಾನಗಳನ್ನು ಮಾರೋದಕ್ಕೆ ಹೋಗ್ತಾ ಇದ್ದ. ಅವನು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಿದ್ರೆ, ಶ್ರೀಮಂತ ಆಗಿದ್ದಿದ್ರೆ ಅವನು ಬಲೂನ್ ಮಾರ್ತಾ ಇದ್ದಾನೆ, ಅವನು ಬಡವನೇ. ಬಡತನ ಜಾತ್ರೆಯ ಬೇರೆ ಬೇರೆ ಸ್ಥಳಗಳಲ್ಲಿ, ಪ್ರಸಂಗಗಳಲ್ಲಿ, ಎಪಿಸೋಡ್ಗಳಲ್ಲಿ ನಮಗೆ ಕಣ್ಣಿಗೆ ರಾಚುತ್ತೆ ಈ ಒಂದು ಕವಿತೆಯ ಒಳಗಡೆ. ದಾನ ಭಿಕ್ಷೆ ಕೊಡ್ತಾ ಇರುವ, ಅಥವಾ ನಾವು ಅದನ್ನು ದಾನ ಅಂತ, ಭಿಕ್ಷೆ ಅಂತ ಕರೀದೆ ಅವನ ಕಲಾ ಪ್ರದರ್ಶನಕ್ಕೆ ಮೆಚ್ಚಿ ಕೊಡ್ತಾ ಇರುವಂತಹ ಒಂದು ಮೆಚ್ಚುಗೆ, ಒಂದು ಕಾಣಿಕೆ ಅಂತಲೇ ಕರೆಯೋಣ. ಈ ಕವಿತೆಯ ನಿರೂಪಕಿ ಕೊಡ್ತಾಳಲ್ಲ, ತಾಗಪ್ಪ ನನ್ನ ಹತ್ರ ಇರೋದು 5 ರೂಪಾಯಿ ಅಷ್ಟೇ. ಇವಳು ಏನು ಶ್ರೀಮಂತ ಅಲ್ಲ, ಈ ಕವಿತೆಯ ನಿರೂಪಕಿ, ಅವಳು ಬಡವಿನೇ, ಅವಳು 5 ರೂಪಾಯಿ ಅಷ್ಟೇ ಕೊಡ್ತಾಳೆ. ಅವಳು 100 ರೂಪಾಯಿ ಕೊಡ್ಬೋದಿತ್ತಲ್ಲ, 1000 ಕೊಡ್ಬೋದಿತ್ತಲ್ಲ, 5000 ಕೊಡ್ಬೋದಿತ್ತಲ್ಲ. ಈ ಕೊರೋನಾ ಪೀರಿಯಡಲ್ಲಿ ಕೆಲವರೆಲ್ಲ ಅವತ್ತವತ್ತಿಗೂ ಹೊತ್ತೊತ್ತಿಗೆ ಒಂದೊಂದು ಇಷ್ಟು ಅನ್ನ ಕೊಟ್ಟು ನಾವೇನೋ ಮಹಾ ದಾನ್ಗಿಸ್ಕರು ಅಂತ ಹೊಡ್ಕೊತಾ ಇದ್ದಾರಲ್ಲ, ಅವರು ಬಡವರೇ. ಇರಲಿ ಬಿಡಿ. ಇಲ್ಲಿ ಈ ಕವಿತೆ ಒಳಗಡೆ ಬಡತನದ ಚಿತ್ರಗಳು ನಮ್ಮ ಕಣ್ಣಿಗೆ ರಾಚುವ ಹಾಗೆ ಕಾಣ್ತವೆ. ಆಮೇಲೆ ಈ ಕವಿತೆ ಆಡಂಬರ ಅಲ್ಲ, ಭಾಳ ಸರಳವಾಗಿ, ಭಾಳ ಸಿಂಪಲ್ಲಾಗಿ, ಒಂದು ರೀತಿ ಲೋ ಮೆಮ್ಯಾಟಿಕ್ ಅಂತಾರಲ್ಲ, ಒಂದು ಕೆಳದನಿಯಲ್ಲಿ ಇರುವಂತಹ ಒಂದು ಕವಿತೆ ಇದು. ಆಮೇಲೆ ಇದರೊಳಗಡೆ ದೃಶ್ಯಗಳು ಎಷ್ಟು ಚೆನ್ನಾಗಿ ನಮಗೆ, ನೀವು ಕಲ್ಪಿಸ್ಕೊಂಡ್ರೆ ದೃಶ್ಯಗಳು ಡಾಳಾಗಿ ಕಣ್ಣಿಗೆ ಕಾಣಿಸ್ತವೆ. ನಿಮ್ಮಲ್ಲಿ ಕಲ್ಪಕ ಶಕ್ತಿ ಇಲ್ಲ ಅಂತಂದರೆ, ನಿಮ್ಮ ಕಲ್ಪಕ ಶಕ್ತಿ ಕಡಿಮೆ ಇದ್ದರೆ ಕಡಿಮೆ, ಹೆಚ್ಚಿದ್ರೆ ಹೆಚ್ಚು, ಇಲ್ಲ ಅಂದರೆ ಇಲ್ಲ. ಈ ಕವಿತೆ ನಿಮಗೆ ಇಷ್ಟ ಆಗೋದು ಯಾವಾಗ ಅಂತಂದರೆ, ನಿಮ್ಮ ಒಳಗಡೆ ಒಂದು ದೃಶ್ಯ ಕಲ್ಪನಾ ಶಕ್ತಿ ಜೋರಾಗಿ ಇದ್ದಾಗ. ಇಲ್ಲದೆ ಹೋದರೆ ಈ ಕವಿತೆ ನಿಮಗೆ ರುಚಿಸೋದಿಲ್ಲ. ಏನಿದೆ ರೀ ಈ ಕವಿತೆ ಒಳಗಡೆ? ಅವನು ಯಾರೋ ವೇಷ ಹಾಕೊಂಡು ಬಂದಂತೆ, ಕುಣದಂತೆ, ತಕದಮಿ ತೊಂಬಂತ ನಟರಾಜಂದ ಒಂದು ಭಂಗಿನಲ್ಲಿ ನಿಂತಂತೆ, ಇವ್ರು 5 ರೂಪಾಯಿ ಕೊಟ್ರಂತೆ, ಸಾಕ್ಷಾತ್ ಶಿವ ಅಂತ ಇವ್ರು ಕೈ ಮುಗಿದ್ರಂತೆ, ಇಷ್ಟೇ ಪದ್ಯ ಅಂತ ಅನಿಸ್ಬೋದು. ಬಟ್ ಭಾವಿಸುವವನ ಭಾವಕೋಶ ಸಣ್ಣದಾದರೆ ಕವಿತೆ ಸಣ್ಣದು, ಭಾವಿಸುವವನ ಭಾವಕೋಶ ದೊಡ್ಡದಾದರೆ ಕವಿತೆ ದೊಡ್ಡದು. ಸೊ ಸ್ನೇಹಿತರೆ, ಇಲ್ಲಿಗೆ ಈ ಕವಿತೆಯ ವಿವರಣೆ ಇಷ್ಟು ಸಾಕು. ಪರೀಕ್ಷೆ ದೃಷ್ಟಿಯಿಂದ ಇಲ್ಲಿ ಹೇಳಿದ ಪ್ರಶ್ನೆಗಳು ಮತ್ತು ಇನ್ಯಾವುದೇ ರೀತಿಯ ಪ್ರಶ್ನೆಗಳು ಬಂದರೂ ಕೂಡ ನೀವು ಉತ್ತರಗಳನ್ನು ಸುಲಭವಾಗಿ ಬರೀಬಹುದು ಅಂತ ನಾನು ಭಾವಿಸಿದ್ದೀನಿ. ಇಲ್ಲಿಗೆ ಇದರ ವಿವರಣೆ ಇಷ್ಟು ಸಾಕು. ಮುಂದಿನ ಆನ್ಲೈನ್ ತರಗತಿಯಲ್ಲಿ ನಾವು ಇನ್ನೊಂದು ಪಠ್ಯವನ್ನು ಚರ್ಚೆಗೆ ತಗೊಳ್ಳೋಣ. ಸೊ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಬಾಯ್ ಬಾಯ್.